ಒಟ್ನಲ್ಲಿ ನಿತ್ಯ ಕಾಂಪಿಟೇಷನ್ ಬರ್ದಿರೋ ತರ ಮಾಡಿದ್ರಿ. ಇದು ನಿಮ್ಮಿಂದನೇ ಸಾಧ್ಯ ಆಗಿರೋದು. ನೈನಾ NMS ಬ್ಯಾಂಗ್ಳೂರ್. ಕಂಗ್ರಾಟ್ಸ್ ನೈನಾ. ಥ್ಯಾಂಕ್ ಯು. ಹೇ, ನನ್ಗೆ ಯಾಕೋ ಡೌಟ್ ಆಗ್ತಾ ಇದೆ. ನಮ್ಮ ಮೇಲೇನೆ ಅನುಮಾನನಾ? ದುಡ್ಡು ತಗೊಂಡು ಮೋಸ ಮಾಡೋರ್ ಹಾಗೆ ಕಾಣ್ತೀವ ನಿನ್ಗೆ? ಡೌಟು ನಿಮ್ ಮೇಲಲ್ಲ, ನಿತ್ಯ ಮೇಲೆ. ಅದು ಅಲ್ದೆ ನಾನು ಈ ಹಿಂದೆ ನೋಡಿದ್ದ ನಿತ್ಯ ಬೇರೆ, ಈಗ ನೋಡ್ತಿರೋ ನಿತ್ಯ ಬೇರೆ. ಆ ಬಿಹೇವಿಯರ್, ಆ ಆಟಿಟ್ಯೂಡ್ ಏನೂ ಇಲ್ಲ. ಮತ್ತೆ ಆಕೆ ನಿತ್ಯ ಅಲ್ಲ ಅಂತ ನಂಗೆ ಡೌಟ್ ಇದೆ. ನಿತ್ಯ ಅಲ್ದಿದ್ರೆ ಗಂಗಾ. ಗಂಗಾ ಯಾರು? ನಮ್ಮ ಯಜಮಾನ್ರು ಜೋಕ್ ಮಾಡ್ತಿದ್ದಾರೆ. ಜೋಕ್? ನಾನ್ ಮೊದ್ಲೇ ಹೇಳಿದ್ನಲ್ಲ, ನಿತ್ಯ ಬದ್ಲಾಗೋಗಿದ್ದಾಳೆ ಅಂತ. ಓಹೋ. ಅದು ಅಲ್ದೆ ಇಷ್ಟೊಂದು ಚೇಂಜಾ? ಅವಳು ಚೇಂಜ್ ಆಗಿರೋದಕ್ಕೆ ನಮ್ ಕೆಲ್ಸ ಈಸಿ ಆಯ್ತು. ತುಂಬಾ ಡೀಟೇಲ್ಸ್ ಹೋಗ್ಬೇಡಿ. ಹೌದು, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ ನಿಲ್ಸಿ ಇಲ್ಲಿ ಗಮನ ಇಡಿ. ಬೇರೆ ಮಾಡೆಲ್ಸ್ ಮೇಲೆ ಗೆಲ್ಲೋ ಹಾಗೆ ನಿಮ್ ನೈನಾಗೆ ಟ್ರೈನಿಂಗ್ ಕೊಡಿ. ಓಕೆ, ಆಫ್ ಕೋರ್ಸ್. ನಿತ್ಯ ಕಾಂಪೀಟ್ ಮಾಡದೇ ಇದ್ರೆ ನೈನಾನೇ ವಿನ್ನರ್. ನಾವ್ ಹೇಳಿದ್ವಲ್ಲ, ನಿತ್ಯ ಬರಲ್ಲ ಅಂದ್ರೆ ಬರಲ್ಲ. ಒಂದ್ ವೇಳೆ ಬರ್ಬೇಕು ಅಂದ್ಕೊಂಡ್ರು ಅವಳು ಬಿಡಲ್ಲ. ಅವಳು ಯಾರು? ನಿತ್ಯ. ನಿತ್ಯನ ಬಿಡದೇ ಇರೋದು ಯಾರು? ನಿತ್ಯಾನೇ. ವಾಟ್ ಇಸ್ ದಿಸ್ ಕನ್ಫ್ಯೂಷನ್? ನಿತ್ಯನ ಬರೋಕ್ ಬಿಡಲ್ಲ ಅಂದ್ರೆ ಅವಳಿಗೆ ಮೊದ್ಲಿದ್ದ ಕಾನ್ಫಿಡೆನ್ಸ್ ಈಗಿಲ್ಲ. ಅವಳು ಇಲ್ದೇ ಇರೋ ಧೈರ್ಯ ತಂದ್ಕೊಂಡು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಆತ್ಮವಿಶ್ವಾಸ ಅಡ್ಡ ಬರುತ್ತೆ. ಅದೇ ನನ್ ಗಂಡ ಹೇಳಿದ್ದು ಅಲ್ವೇನ್ರಿ? ಶೂರ್ ಅಲ್ವಾ? ನೀವು ನಮಗ್ ಕೊಟ್ಟಿರೋ ದುಡ್ಡು ಮೇಲಾಣೆ. ಮತ್ತೆ ಏನ್ ಪ್ರಾಬ್ಲಮ್ ಬರಲ್ಲ ತಾನೆ? ನೋ ಪ್ರಾಬ್ಲಮ್. ಇಫ್ ಪ್ರಾಬ್ಲಮ್ ಕಮಿಂಗ್, ಐ ಆಮ್ ಗೋಯಿಂಗ್. ನಿಮ್ಗೆ ಕುಡ್ದು ಹೆಚ್ಚಾಗಿದೆ, ಸೈಲೆಂಟ್ ಆಗಿ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ನಿತ್ಯ ಕಾಂಪೀಟ್ ಮಾಡೋದು ಇಂಪಾಸಿಬಲ್. ಅವಳು ಬರಲ್ಲ ಅಂದ್ರೆ ಬರಲ್ಲ, ಬರಲ್ಲ ಅಂದ್ರೆ ಬರಲ್ಲ. Are you sure? Yeah, I'm sure. Okay, let's say cheers, baby. Let's say cheers. Yes. Thank you, Jay. You're the great motivator. ಹುಲ್ಕಡ್ಡಿನೂ ಕೂಡ ಬಾಣ ತರ ಮಾಡ್ಬಿಡ್ತೀಯ. ಇವಳು ಹುಲ್ಕಡ್ಡಿ ಅಲ್ಲ ಆಂಟಿ, ಬಾಣ. ನಾನ್ ಜಸ್ಟ್ ಏನೋ ಗುರಿ ತೋರಿಸ್ತಿದ್ದೀನಿ ಅಷ್ಟೇ. Both are made for each other. Proud of you. ಹೋಗಿ ಫ್ರೆಶ್ ಅಪ್ ಆಗಿ ಜೈ. ಬಾ ಗಂಗಾ. ನೀವು ಬರ್ತಿದ್ದೀರಿ ಅಂತ ಡಿಸೈನರ್ಗೆ ಕಾಲ್ ಮಾಡ್ತೀನಿ. ರಾತ್ರಿ ಕಾಂಪಿಟೇ ಮಾಡಲ್ಲ ಅಂದೋಳು ಬೆಳಿಗ್ಗೆ ಕ್ಯಾಟ್ ವಾಕ್ ಮಾಡಿದ್ಲಲ್ಲ ಚಂದ್ರಿಕಾ. ಅಮ್ಮೋ, ಹೀಗಾದ್ರೆ ಅವ್ರ ಹತ್ರ ನಾವು ತಕೊಂಡ್ ದುಡ್ಡು ಹಾಗೆ ವಾಪಸ್ ಹೋಗುತ್ತೇನೋ. ಮನೆ ಕಟ್ಟಿದ ಹಾಗೆ ಹಬ್ಬ ಆಗಲ್ಲ, ಚಪ್ರ ಹಾಕಿದ ಕೂಡ್ಲೆ ಮದ್ವೆ ಆಗಲ್ಲ. ಫ್ಯಾಷನ್ ಶೋ ಅಂದ್ರೆ ಕ್ಯಾಟ್ ವಾಕ್ ಒಂದೇ ಅಲ್ಲ, ಇನ್ನು ತುಂಬಾ ಇದೆ. ಒಂದೇ ದಿನದಲ್ಲಿ ಅದೆಲ್ಲ ಹೇಗ್ ಮಾಡ್ತಾಳೆ? ಗಂಗಾ ಏನು ಮಾಡಕ್ಕಾಗಲ್ಲ ಅಂದ್ಯಲ್ಲ ನಿತ್ಯ. ನೀನು 1 ತಿಂಗಳಲ್ಲಿ ಕಲ್ತಿದ್ನ ಗಂಗಾ ಒಂದೇ ರಾತ್ರಿಯಲ್ಲಿ ಕಲ್ತಿದ್ದಾಳೆ. ದಟ್ ಇಸ್ ಗಂಗಾ. ಸ್ಟಾಪ್ ಇಟ್ ಮಾಮ್. ಅವಳು ಏನ್ ಮಾಡಿದ್ರು ನನ್ನಷ್ಟು ಚೆನ್ನಾಗಿ ಮಾಡಲ್ಲ. ಕ್ಯಾಟ್ ವಾಕ್ ಅಂತೂ ಮಾಡಿದ್ಲಲ್ಲ, ಬೇರೆದು ಕೂಡ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯು ರಿಲ್ಯಾಕ್ಸ್ ನಿತ್ಯ, ಈ ಸಲ ಕೂಡ ಟೈಟಲ್ ನಿಂದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ. ಮೇ ಕಮಿಂಗ್ ಮೇಡಮ್? ಎಸ್, ಕಮ್ ಇನ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ಮೇಡಮ್, ನಮ್ ಸರ್ ಜೈಸೂರ್ಯ, ನಮ್ ಮೇಡಮ್ ನಿತ್ಯ ಮೇಡಮ್. ನಾನು ನೀನಿವಾಗ ನಿತ್ಯ. ಅಯ್ಯೋ, ಜೈ ಸರ್ ನಿತ್ಯ ಮೇಡಮ್ ಗೊತ್ತಿಲ್ಲದೆ ಏನು? ಹಲೋ ಸರ್. ಹಲೋ ಮೇಡಮ್, ಪ್ಲೀಸ್ ಸಿಟ್ ಡೌನ್. ಕೂತ್ಕೊಳ್ಳಿ ಸರ್. ನಮ್ ನಾಣಿ ನಿಮ್ಗೆಲ್ಲ ಹೇಳಿರ್ತಾನೆ ಅನ್ಸುತ್ತೆ. ಹೇಳಿದ್ದಾರೆ ಸರ್.
ಮೇಡಮ್ ಅವರು ಫ್ಯಾಷನ್ ಶೋ ಪಾರ್ಟಿಸಿಪೇಟ್ ಮಾಡ್ತಿದಾರಂತಲ್ಲ? ಹೌದು ರೀ. ಕಾಂಗ್ರೆಟ್ಸ್ ಮ್ಯಾಮ್. ಆಲ್ರೆಡಿ 2 times ನೀವೇ ವಿನ್ ಆಗಿದ್ದೀರಾ. ಸೊ ಈ ಸಲ ಕೂಡ ಟೈಟಲ್ ನಿಮ್ದೆ. ಥ್ಯಾಂಕ್ ಯು. ನಂಗೆ ಒಳ್ಳೆ ಡ್ರೆಸ್ ಬೇಕು. ಶೋರ್. ನಿಮಗೆ ಡಿಸೈನ್ ಮಾಡೋದು ಅಂದ್ರೆ ನಮ್ ಕಂಪನಿ 1 ಸ್ಟೆಪ್ ಮೇಲ್ ಹೋದ ಹಾಗೆ. ಪ್ರೆಸ್ಟಿಜಿಯಸ್ ಆಗಿ ತಗೊಂಡು ನಾವು ಡಿಸೈನ್ ಮಾಡ್ತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಡ್ರೆಸ್ ಚೆನ್ನಾಗಿರ್ಬೇಕು. ಇವಳು ಮತ್ತೆ ವಿನ್ನರ್ ಆಗ್ಬೇಕು. ಶೋರ್ ಸರ್. ಮೇಡಮ್ ಸಕ್ಸಸ್ ಅಲ್ಲಿ ನಾವು ಪಾರ್ಟ್ ಆಗಿರೋದಕ್ಕೆ ನಮಗ್ ತುಂಬಾ ಹೆಮ್ಮೆ ಆಗ್ತಿದೆ. ನಮ್ ಡಿಸೈನರ್ನ ಕರಿತೀನಿ. 1 ಸೆಕೆಂಡ್. ಸ್ವಲ್ಪ ಕ್ಯಾಬಿನಿಗೆ ಬನ್ನಿ. ಓಕೆ ಮೇಡಮ್. ಯಾ. ರಾಮ್ ಅಂತ ಒಳ್ಳೆ ಡಿಸೈನರ್. ನಿಮಗ್ ಬೇಕಾಗೋ ಡ್ರೆಸ್ ಅವ್ರು ಡಿಸೈನ್ ಮಾಡ್ತಾರೆ. ಮೇಡಮ್. ರಾಮ್, ದಿಸ್ ಇಸ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಜೈ ಸೂರ್ಯ ಅಂಡ್ ಹಿಸ್ ವೈಫ್ ನಿತ್ಯ. ಗೊತ್ತು ಮೇಡಮ್. ಹಾಯ್ ಸರ್. ಹಲೋ ಸರ್. ಹಾಯ್ ಮ್ಯಾಮ್. ಹೇಳಿ ಮೇಡಮ್. ನಿತ್ಯ ಅವರು ಒಂದು ಫ್ಯಾಷನ್ ಶೋಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನಾವು ಡ್ರೆಸ್ ಡಿಸೈನ್ ಮಾಡಿ ಕೊಡ್ಬೇಕು. ಖಂಡಿತ ಮಾಡ್ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಇಲ್ಲ, ನಾಳೆನೇ ಕಾಂಪಿಟೇಷನ್. ಹೌದಾ? ನೋ ಪ್ರಾಬ್ಲಮ್ ಸರ್. ಮೇಡಮ್, ನಾವು ಮೊನ್ನೆ ಡಿಸೈನ್ ಮಾಡಿರೋ ಡ್ರೆಸ್ ಇದೆಯಲ್ಲ, ಅದು ನಿತ್ಯ ಮೇಡಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಸರ್ ಹೇಳಿ ರಾಮ್. ಸಾರಿ ಸರ್. ಏನಕ್ಕೆ? ಆಸ್ ಎ ಸ್ಟಾಫ್ ನಾನು ಇದನ್ನ ಹೇಳಬಾರ್ದು. ನಮ್ಮ ಮೇಡಮ್ಗೆ ನಿಮಗೆ ಡ್ರೆಸ್ನ ಡಿಸೈನ್ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಸ್ವಲ್ಪನೂ ಇಲ್ಲ ಸರ್. ಏನ್ ಸರ್ ನೀವು ಹೇಳೋದು? ಆಲ್ರೆಡಿ ನಾನು ಡಿಸೈನ್ ಮಾಡಿರೋ ಡ್ರೆಸ್ನ ನೈನಾ ಅನ್ನೋ ನಿತ್ಯ ಅವ್ರ ಜೊತೆ ಕಾಂಪೀಟ್ ಮಾಡ್ತಿರೋ ಮಾಡೆಲ್ ಕೊಡ್ತಾರಂತೆ. ನಿಮಗೆ ಯಾವುದೋ ಒಂದು ಚೀಫ್ ಡ್ರೆಸ್ ಡಿಸೈನ್ ಮಾಡಿಕೊಡು ಅಂದ್ರೆ ನಿಮ್ಮ ಒಳ್ಳೆತನ ನೋಡಿ ನಿಮಗೆ ಮೋಸ ಮಾಡೋದಕ್ಕಾಗದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರಾಮ್. ನಿಮ್ಮ ಒಳ್ಳೆತನ ನನಗೆ ಇಷ್ಟ ಆಯ್ತು. ಈ ಕಾಂಪಿಟೇಷನ್ ಕಾರ್ಪೊರೇಟ್ ವಾರ್ ಆಗುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಇಟ್ಸ್ ಓಕೆ, ನಾವು ಬೇರೆ ಡಿಸೈನರ್ನ ನೋಡ್ಕೋತೀವಿ. ಸರ್, ಈಗಿದ್ದೀಗಲೇ ಹೊಸ ಡಿಸೈನರ್ ಹುಡುಕಿ ಡ್ರೆಸ್ ಡಿಸೈನ್ ಮಾಡಿಸೋದು ಅಂದ್ರೆ ತುಂಬಾ ಕಷ್ಟ ಸರ್. ಟೈಮ್ ಕೂಡ ಜಾಸ್ತಿ ಇಲ್ಲ ಸರ್. ನಿಜಾನೇ ಸರ್. ಆ ಡ್ರೆಸ್ನ ಡಿಸೈನ್ ಮಾಡೋದಕ್ಕೆ ನನಗೆ 1 ವೀಕ್ ಆಗಿದೆ. ಮೆಷರ್ಮೆಂಟ್ಸ್ ತಗೋಬೇಕು, ಸ್ಕೆಚಸ್ ಮಾಡ್ಕೋಬೇಕು, ಆಮೇಲೆ ಕ್ಲಾತ್ ಸೆಲೆಕ್ಟ್ ಮಾಡಬೇಕು. ಹೀಗೆ ತುಂಬಾ ಪ್ರೋಸೆಸ್ ಇರುತ್ತೆ. ಏನ್ ಮಾಡೋದು ರೀ? ನಾನು ಹೇಗಾದ್ರೂ ಈ ಸ್ಪರ್ಧೆಯಲ್ಲಿ ಗೆಲ್ಬೇಕು. ಇದು ನನ್ನ ಗಂಡನ ಆಸೆ. ಏನಾದ್ರೂ ದಾರಿ ಇದ್ರೆ ಹೇಳಿ. ಅದಕ್ಕೂ ಒಂದು ದಾರಿ ಇದೆ. ಕಡಿಮೆ ಟೈಮಲ್ಲೇ ನಿಮಗೆ ಡ್ರೆಸ್ನ ಡಿಸೈನ್ ಮಾಡ್ಕೊಡೋ ಅಂತವ್ರು ಒಬ್ರಿದ್ದಾರೆ. ಯಾರು? ನನ್ನ ವೈಫ್ ಗುಂಡಮ್ಮ. ಓ, ನಿಮ್ ವೈಫ್ ಡಿಸೈನರಾ? ಅಲ್ಲ, ಆದ್ರೆ ಅವಳಿಗೆ ತುಂಬಾ ಟೆಕ್ನಿಕ್ಸ್ ಗೊತ್ತು. ಎಷ್ಟೋ ಸಲ ನಾನು ಅವಳ ಹತ್ರ ಇನ್ಪುಟ್ಸ್ ತಗೊಂಡು ಡ್ರೆಸ್ನ ಡಿಸೈನ್ ಮಾಡಿದ್ದೀನಿ. ನೀವು ಓಕೆ ಅಂದ್ರೆ ನಾನು ನನ್ನ ಹೆಂಡತಿ ಬಂದು ಹೆಲ್ಪ್ ಮಾಡ್ತೀವಿ. ಓಕೆ ಏನ್ ಬಾಸ್, ಎಷ್ಟು ದೊಡ್ಡ ಗುಡ್ ನ್ಯೂಸ್ ಹೇಳಿದ್ರಿ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಬೇಗ ನಿಮ್ ವೈಫ್ ನ ಕರ್ಸಿ. ಆಗ್ಲಿ ಮ್ಯಾಮ್. ನನ್ ಗುಂಡಮ್ಮ ಕಾಲಿಟ್ಲು ಅಂದ್ರೆ ಪ್ರಾಬ್ಲಮ್ಮೇ ಇಲ್ಲ. ಗೆಲ್ಲೋದ್ ಬಿಟ್ರೆ ಸೋಲೇ ಇಲ್ಲ. ನನ್ ವೈಫು ಹಾಗೆ ಬಾಸ್. ಅವಳು ಮನ್ಸ್ ಮಾಡಿದ್ರೆ ಸಕ್ಸಸ್ ಬಿಟ್ರೆ ಫೇಲ್ಯೂರೇ ಇಲ್ಲ. ಗಿವ್ ಮಿ ಹೈಫೈ ಮ್ಯಾನ್. ಒಬ್ರಿಗೆ ಹೆಂಡತಿ ಛಲದ ಮೇಲೆ ನಂಬಿಕೆ ಇದೆ, ಇನ್ನೊಬ್ರಿಗೆ ಹೆಂಡತಿ ಕೆಲ್ಸದ ಮೇಲೆ ನಂಬಿಕೆ ಇದೆ. ಈ ಇಬ್ರು ಗಂಡಂದ್ರು ತಮ್ಮ ಹೆಂಡತಿನ ಹೊಗಳೋದು ಕಣ್ಣಿಗೆ ಹಬ್ಬ ಇದ್ದಂಗೆ. ನಿಮ್ ಮೇಡಮು ಮತ್ತೆ ನಮ್ ಮೇಡಮು ಒಂದಾಗ್ತಿದ್ದಾರೆ ಅಂದ್ರೆ ಗೆಲುವು ಗ್ಯಾರಂಟಿ. ಏನಂತೆ ಅವಳ್ದು? ಯಾರವರು? ಸಾರಿ ನಿತ್ಯ. ವಾಟ್ ಡು ಯು ಮೀನ್ ಮಾಮ್? ಪರಿಸ್ಥಿತಿ ನನ್ನ ಕೈ ಮೀರ್ ಹೋಗಿದೆ. ನಥಿಂಗ್ ಇನ್ ಮೈ ಹ್ಯಾಂಡ್ಸ್. ಅಂದ್ರೆ ನೀನೇನ್ ಮಾಡಲ್ವಾ? ಜೈ ಈ ಶೋನ ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದಾನೆ. ಹೇಗಾದ್ರೂ ಗಂಗಾ ಗೆಲ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ನಾವ್ ಬೇಡ ಅಂದ್ರೆ ಗಂಗಾ ಹೆಸರಲ್ಲೇ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಜೈ ಒಪ್ಪದೇ ಇದ್ರೆ ನಾವೇನು ಮಾಡಕ್ ಆಗಲ್ಲ ನಿತ್ಯ. ಐ ಆಮ್ ಹೆಲ್ಪ್ಲೆಸ್. ಮಾಮ್, ನಿಜ ಏನು ಅಂತ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ.
ಏನಮ್ಮ ನಿಮ್ಮಮ್ಮನೇ ಕೈ ಕೊಟ್ಬಿಟ್ರಲ್ಲ. ಅವಳು ಯಾವ ಹೆಲ್ಪ್ ಮಾಡಲ್ವಂತೆ. ಅಯ್ಯೋ, ನೀನ್ ಹೆತ್ತ ತಾಯಿಯಾಗಿ ಅವ್ರು ಹಾಗೆ ಮಾಡಬಹುದಾ? ತಪ್ಪಲ್ವಾ? ಮತ್ತೆ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಮ್ಮ? ನನ್ ಮಾಮ್ ಹೆಲ್ಪ್ಲೆಸ್ ಇರ್ಬೋದು, ಬಟ್ ನಾನು ಪವರ್ಫುಲ್. ಅದೇ ಏನ್ ಮಾಡ್ತೀಯಾ ಅಂತ. ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಾತಲ್ಲಮ್ಮ, ಮ್ಯಾಟರ್ ಹೇಳು. ಗಂಗಾ ಶೋಕ್ ಹೋಗ್ತಿದ್ದಾಗ ಮಾಡ್ತೀಯಾ? ಮಾಡ್ತೀನಿ. ಹೇಗ್ ತಡಿತ್ಯಾ? ಗಂಗಾ ಪಕ್ಕ ಜೈ ಇದ್ದಾನೆ, ನಾಣಿನೂ ಇದ್ದಾನೆ, ಈಗ ಮತ್ತಿಬ್ರು ಬಂದಿದ್ದಾರೆ. ಅವರೆಲ್ಲ ಗಂಗಾ ಸುತ್ತ ಕಲ್ಲಿನ ಕೋಟೆ ಹಾಕಿದಾರಲ್ಲ. ನೀನೇನೋ ಒಂಟಿ ಜೀವ, ಹೊರಗಡೆ ಪ್ರಪಂಚಕ್ಕೆ ನೀನು ಬದುಕಿದೀಯ ಅಂತನೂ ಗೊತ್ತಿಲ್ಲ. ಹೀಗೆ ಕಳ್ಳಿ ಹಾಗೆ ಅಡ್ಗೆ ಏನ್ ಮಾಡ್ತೀಯಮ್ಮ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನಾನು ಒಬ್ಳೇ ಇರ್ಬೋದು, ಬಟ್ ನನ್ಗೆ ನಾನೇ ಸೈನ್ಯ. ಗಂಗಾ ಸುತ್ತ ಎಷ್ಟು ಜನ ಇದ್ರು, ಎಂತ ಗೋಡೆ ಇದ್ರು ಓಡ್ಕೊಂಡು ಹೋಗ್ತೀನಿ. ಆ ಗಂಗಾನ ತಡಿತೀನಿ. ನಮಗ್ ಬೇಕಾಗಿರೋದು ಅದೇ. ನೀನ್ ಗಂಗಾನ ತಡಿದೇ ಇದ್ರೆ ನಮ್ಗೆ ದುಡ್ಡು ವೇಸ್ಟ್ ಆಗತ್ತೆ. ಸರಿನಮ್ಮ, ಬೇಕಾದ್ರೆ ನಾನು ನನ್ ಗಂಡ ನಿನಗ್ ಸಹಾಯ ಮಾಡ್ತೀವಿ. ನೀನು ನಮ್ ಮಗಳ ತರ ಅಲ್ವಾ? ನನ್ಗೆ ಯಾರ್ ಸಹಾಯನೂ ಬೇಡ. ಮೊದ್ಲು ಅವರು ಡ್ರೆಸ್ ಡಿಸೈನ್ ಮಾಡ್ಬೇಕಲ್ಲ. ರಾತ್ರಿ ಡ್ರೆಸ್ ರೆಡಿ ಆಗ್ಬಿಡತ್ತಾ? ಆಗಲ್ಲ ಅಂದ್ರೆ ಮುಗೀತು. ಮಾಡೋಣ. ಹೇಗೆ ಮೇಡಮ್? ವೆಲ್ ಡನ್, ಫ್ಯಾಂಟಾಸ್ಟಿಕ್ ಗುಂಡಮ್ಮ ಅವರೇ. ನಂಗೆ ಗುಂಡಮ್ಮ ಹೇಳಿರೋ ಡ್ರೆಸ್ ತುಂಬಾ ಇಷ್ಟ ಆಯ್ತು ರೀ. ನಾನು ಅದೇ ಹಾಕೋತೀನಿ. ನನ್ನ ನಂಬಿಕೆನ ಉಳಿಸ್ಬಿಟ್ಟೆ ಕಣೆ. ಥ್ಯಾಂಕ್ ಯು. ಈಗ ನೀವು ನಿಮ್ ಹೆಂಡತಿ ಮೇಲೆ ಇಟ್ಟಿರೋ ನಂಬಿಕೆ ಹೇಗ್ ಉಳಿಯುತ್ತೋ ಹಾಗೆ ನಾಳೆ ನಮ್ ಸಾರು ಮೇಡಮ್ ಮೇಲೆ ಇಟ್ಟಿರೋ ನಂಬಿಕೆ ಕೂಡ ಉಳಿಯುತ್ತೆ. ನಂಗೊಂದು ಹೊಲಿಗೆ ಮಿಷಿನ್, ದಾರದುಂಡೆ, ಟೇಪು, ಕತ್ರಿ ಬೇಕು. ನಾಣಿ ಸಾರ್, ಚಿಟ್ಕಿ ಹೊಡೆಯೋದ್ರೆಲ್ಲ ಅರೇಂಜ್ ಮಾಡ್ತೀನಿ. ಇನ್ನೀವ್ ಹೋಗ್ ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟೊತ್ತಿಗೆ ನಾನ್ ಡ್ರೆಸ್ ರೆಡಿ ಮಾಡಿರ್ತೀನಿ. ಅಯ್ಯೋ, ನೀವ್ ಕಷ್ಟ ಪಡ್ತಿದ್ರೆ ನಾವ್ ಹೇಗ್ ನಿದ್ರೆ ಮಾಡೋದು? ನಿನ್ ಜೊತೆನೇ ಇರ್ತೀವಿ. ಹಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಏನ್ ಮಾಡ್ತಿದ್ದಾರೆ ಚಂದ್ರಿಕಾ ಇವರು? ಫ್ಯಾಷನ್ ಶೋಗೆ ಪ್ರಿಪೇರ್ ಆಗ್ತಿದ್ದಾರೆ. ಆ ಹೊಲಿಗೆ ಮಿಷನ್ ಏನು, ಆ ಓಲ್ಡ್ ಫ್ಯಾಷನ್ ಸೀರೆ ಏನು, ಇವ್ರ ಸಂಭ್ರಮ ನೋಡಿ ಏನ್ ಮಾಡ್ಬಿಡ್ತಾರೋ ಅನ್ಕೊಂಡೆ. ಇವ್ರಿಗೆ ಅದ್ದ ಹಾಗೆ. ಇದು ಗೆಲ್ಲ ಮುಖಾನ. ನಾವು ಹಾಯಾಗಿ ನಿದ್ರೆ ಮಾಡೋಣ ಬನ್ನಿ. ಚಂದ್ರಿಕಾ ಕತೆ ಕೆಡ್ತು. ಜೈ ಗಂಗಾ ಇಲ್ಲಿಗೆ ಹೊಟ್ಟಿದಾರಂತೆ. ಬರ್ಲಿ, ಅವಳು ಹೇಗ್ ಗೆಲ್ತಾಳೋ ನಾನು ನೋಡ್ತೀನಿ. ಏನ್ ನೀನ್ ನೋಡೋದು? ಅವಳು ಇಲ್ಲಿಗೆ ಬಂದ್ಲು ಅಂದ್ರೆ ನಮ್ಗೆ ದುಡ್ಡು ಕೊಟ್ಟವರು ನಮ್ನ ಮುಗಿಸೋದು ಪಕ್ಕ. ಏನಾದ್ರೂ ಮಾಡಿ ಅವ್ರು ಇಲ್ಲಿಗೆ ಬರ್ದಿದ್ದ ಹಾಗೆ ಮಾಡೋಣ. ಅವ್ರನ್ನ ತಡಿಯೋದು ನನ್ನಿಂದ ನಿಮ್ಮಿಂದ ಆಗೋ ಕೆಲ್ಸ ಅಲ್ಲ. ಅವ್ರನ್ನ ತಡಿಯೋ ಶಕ್ತಿ ಇರೋದು ಒಬ್ರಿಗ್ ಮಾತ್ರ. ಹಲೋ. ಏನಮ್ಮ, ಅವ್ರು ಅಲ್ಲಿಂದ ಹೊರಟಿದಾರಂತೆ, ಹೇಗ್ ಕಳಿಸ್ದೆ? ಅವ್ರನ್ನ ಕಳ್ಸಿದ್ದು ನಾನಲ್ಲ,
ನನ್ ಮಾಮ್ ಕಳ್ಸಿದ್ದು ಯಾರಾದ್ರೂ ಆಗ್ಲಿ, ಆ ಗಂಗಾ ಇಲ್ಲಿ ಬಂದು ಶೋನಲ್ಲಿ ಸೋತ್ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ವೇನಮ್ಮ? ನೀನೇ ತಲೆ ಎತ್ತಕ್ಕಾಗಲ್ಲ. ಮೊದ್ಲು ಅವ್ರ ಅಲ್ಲಿಗೆ ರೀಚ್ ಆಗ್ಬೇಕಲ್ಲ. ಆಲ್ರೆಡಿ ಹೊರಟಿದಾರಲ್ಲ. ಹೊರಡೋದಿಕ್ಕೆ ರೀಚ್ ಆಗೋಕೆ ತುಂಬಾ ಡಿಫರೆನ್ಸ್ ಇದೆ. ಏನಮ್ಮ ನೀನ್ ಹೇಳ್ತಿರೋದು? ಅವರು ಹೊರಟಿದ್ದಾರೆ, ಬಟ್ ಶೋಗೆ ರೀಚ್ ಆಗಲ್ಲ. ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್. ನಿತ್ಯ, ಏನಾಯ್ತು ಚಂದ್ರಿಕಾ? ಏನೋ ನಡೀತಾ ಇದೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ಗಂಗಾ ಎಲ್ಲ ಬಂದ್ರಲ್ಲ? ಇನ್ನೂ ಬರ್ಲಿಲ್ಲ. ಇನ್ನೂ ಬರ್ಲಿಲ್ಲ ಅಂದ್ರೆ ನಮ್ಗಿಂತ ಮುಂಚೆನೆ ಹೊರಟ್ರಲ್ಲ. ನಿತ್ಯ ಎಲ್ಲಿ ಚಂದ್ರಿಕಾ? ಇನ್ನೂ ಬರ್ಲಿಲ್ವಲ್ಲ? ನಿತ್ಯ ಬಂದಿದ್ದಾಳಲ್ಲ, ನಿಮ್ ಕಣ್ಮುಂದೆನೇ ಇದ್ದಾಳೆ. ಹೌದಾ? ಎಲ್ಲಿ? तुम्हारा नाम क्या है? ಗಂಗನ್ ತಡೆದು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇನ್ನೇನು, ನನ್ನ ದಾಟ್ಕೊಂಡು ಅವ್ರು ಹೇಗ್ ಬರ್ತಾರೆ? ಬರೋಕ್ ಬಿಡ್ತೀನಾ? ಒಳ್ಳೆ ರೌಡಿಗಳನ್ನೇ ಕಳಿಸಿದ್ಯಲ್ಲ? ಇಲ್ಲ, ಒಳ್ಳೆಯವ್ರನ್ನ ಕಳ್ಸಿದ್ರೆ ಪಾಪ ಅಂತ ಬಿಟ್ಬಿಡ್ತಾರೆ ಅಂತ ಕ್ರೂಯಲ್ ಆಗಿರೋ ರೌಡಿಗಳನ್ನೇ ಕಳ್ಸಿದೀನಿ. ಅವರು ಆ ದೇವ್ರ ಮಾತು ಕೂಡ ಕೇಳಲ್ಲ. ಒಟ್ನಲ್ಲಿ ನಮ್ ಟೆನ್ಷನ್ ಕಡಿಮೆ ಮಾಡಿದ್ಯಮ್ಮ, ತಲೆನೋವಿಲ್ಲ. ನಿಮ್ಗೆ ಅಷ್ಟು ಟೆನ್ಷನ್ ಯಾಕೆ? ದುಡ್ಡು ತಗೊಂಡು ಅಂದ್ರೆ ನಿನ್ ನೋವು ನಿನ್ ಟೆನ್ಷನ್ ನಮ್ದಲ್ವೇನಮ್ಮ? ಎಷ್ಟಾದ್ರೂ ನಮ್ ಸ್ವಪ್ನ ಹಾಗಲ್ವಾ? ಹೌದಮ್ಮ, ಹೌದು. ನೀನ್ ಗೆದ್ರೆ ನಾವ್ ಗೆದ್ದ ಹಾಗೆ. ನಿನ್ಗೆ ನೋವಾದ್ರೆ ನಮಗೂ ನೋವಾಗತ್ತೆ. ನಮ್ಗೆ ಸ್ವಪ್ನ ಹೇಗೋ ನೀನು ಹಾಗೆ. ಅದ್ ಸರಿ, ಆ ಗಂಗಾ ಏನ್ ಬರಲ್ಲ ಅಲ್ವಾ? ಜೀವಂತವಾಗಂತೂ ಬರಲ್ಲ. ಶವ ಆಗ್ ಬಂದ್ರೆ ನಾನೇನ್ ಮಾಡೋದು? ಒಂದು ನಿಮಿಷ ನಮ್ಮ ರಾತ್ರಿ ಎಲ್ಲ ಕಷ್ಟಪಟ್ಟು ಡಿಸೈನ್ ಮಾಡಿರೋ ಡ್ರೆಸ್ಸು ಫ್ಯಾಷನ್ ಶೋವರೆಗೂ ಹೋಗ್ಬಾರ್ದು ಅಂತ ಇವ್ರು ಅನ್ಕೊಂತಾ ಇದ್ದಾರೆ. ಇವರಿಗೆ ನಾವೇನು ಅಂತ ತೋರಿಸ್ತೀವಿ. ನೀವ್ ಇವ್ರ ಜೊತೆ ಫೈಟ್ ಮಾಡ್ತೀರಾ? ಮೇಡಮ್ ಅವ್ರೆ, ನಿಮ್ಗೆ ಅರ್ಥ ಆಗ್ತಿದ್ಯಾ? ಅವ್ರು ಜೆಂಟ್ಸು, ನೀವು ಲೇಡೀಸು. ಯುದ್ಧದಲ್ಲಿ ಶತ್ರುಗಳನ್ನ ಹುಡುಕಿ ಹುಡುಕಿ ಸೋಲ್ಸಿರೋ ವೀರನಾರಿ ರಾಣಿ ರುದ್ರಮ್ಮ ದೇವಿ ಹೆಣ್ಣೆ ಅಲ್ವಾ? ಬ್ರಿಟಿಷರ ಮನ್ಸಲ್ಲಿ ಭಯ ಹುಟ್ಟಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ಸಿರೋ ರಾಣಿ ಲಕ್ಷ್ಮೀಬಾಯಿ ಹೆಣ್ಣೆ ಅಲ್ವಾ? ನೀವು ಹೋಗಿ ಕಾರಲ್ಲಿ ಎಸಿ ಹಾಕೊಂಡು ಕೂತ್ಕೊಂಡು ಸಾಂಗ್ಸ್ ಕೇಳ್ತಾ ಇರಿ. ನಾವು ಇವ್ರ ವಿಷಯ ಏನೋ ನೋಡ್ತೀವಿ. ನಾಳೆ ಗಂಡ್ಸ್ರೇ ಹೋಗಿ ಕಾರಲ್ಲಿ ಕೂತಿದ್ದಾರೆ, ನೀವೇನ್ ಮುಂದೆ ಬರ್ತಿದ್ದೀರಾ? ನಿಮ್ಮನ್ನ ವಾಪಸ್ ಕಳ್ಸೋದಕ್ಕೆ ಕಾಣೋ. ಏನು ನೀವಾ? ನಿಮಗ್ ಹೇಗ್ ಹೊಡಿತೀವಿ ನೋಡ್ತಾ ಇರಿ. ನಾಣಿ ಸರ್, ಇವ್ರು ಮನುಷ್ಯರ ಇಲ್ಲ ಆಟಮ್ ಬಾಂಬ್ಗಳ? ಬಾಂಬೆ ಸರ್, ಆಟಮ್ ಬಾಂಬು. ಹಾಗೊಡ್ದ್ ಬಿಟ್ರಲ್ಲ.
ಹೆಣ್ಮಕ್ಳಂದ್ರೆ ತಮಾಷೆನಾ? ಹೆಣ್ಮಕ್ಳೇ ನಿಮಗೆ ಜಯವಾಗ್ಲಿ. ಬನ್ನಿ. ಏನಾಯ್ತು ಈ ಗಂಗಾಗೆ? ಎಷ್ಟ್ ಸಲ ಕಾಲ್ ಮಾಡಿದ್ರು ತೆಗಿತಾ ಇಲ್ವಲ್ಲ? ಏನಾಯ್ತು ಮಾಮ್? ಗಂಗಾ ಇನ್ನೂ ಬರ್ಲಿಲ್ವಾ? ಅವಳಿಗೆ ಬರ್ಬೇಕು ಅಂತ ಇದೆಯೋ ಇಲ್ವೋ? ನೀನ್ ಯಾಕೆ ಮಾಮ್ ಟೆನ್ಷನ್ ಆಗ್ತೀಯಾ? ನಿತ್ಯ, ಗಂಗಾ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ನಿನ್ ಹೆಸರಲ್ಲಿ ಅವಳು ಈ ಶೋ ಗೆಲ್ಬೇಕು ಅಂತ ಇದ್ದಾಳೆ. ನಿನ್ಗೆ 3ನೇ ಸಲ ಟೈಟಲ್ ಕೊಡಿಸ್ಬೇಕು ಅಂತಿದ್ದಾಳೆ. ನಿನಗೆ ಹೆಸರು ತಂದ್ಕೊಡ್ಬೇಕು ಅಂತಿದ್ದಾಳೆ. ಆದ್ರೆ ನೀನೇನ್ ಮಾಡ್ದೆ? ಗಂಗಾನ ತಡೆಯೋದಕ್ ನೋಡ್ದೆ. ತಪ್ಪು ಮಾಡ್ದೆ ನಿತ್ಯ. ಸ್ಟಾಪ್ ಇಟ್ ಮಾಮ್. ಏನು ಅವಳು ಗೆಲ್ತಾಳೆ ಅಂದ್ಕೊಂಡಿದ್ಯಾ? ಅವಳು ಮುಖ ಗೆಲ್ತಾಳೆ. ಇದೆಲ್ಲ ನನ್ನ ಹೊರಗೆ ಎಳೆಯೋದಿಕ್ಕೆ ಅವಳು ಆಡ್ತಾ ಇರೋ ಡ್ರಾಮಾ. ನಾನು ಹೊರಗೆ ಬರೋದಕ್ಕೆ ನನ್ಗೆ ಸೆಕೆಂಡ್ ಸಾಕು ಮಾಮ್. ಆದ್ರೆ ಜೈ ಬಗ್ಗೆ ಥಿಂಕ್ ಮಾಡ್ತಿದ್ದೀನಿ. ಇಲ್ದಿದ್ರೆ ಮುಂದೆ ಹೋಗಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಬರೋ ಹಾಗೆ ಮಾಡ್ತಾ ಇದ್ದೆ. ನೀನು ಗಂಗಾನ ಅಪಾರ್ಥ ಮಾಡ್ಕೋತಿದ್ಯಾ ನಿತ್ಯ? ಅವಳಿಗೆ ಯಾವ ಸ್ವಾರ್ಥನೂ ಇಲ್ಲ. ಅವಳು ಜೆನ್ಯೂನ್. ಏನು ಮಾಮ್ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನೀನು ಏನ್ ಹೇಳಿದ್ರು ಅವಳಿಗೆ ರ್ಯಾಂಪ್ ಹತ್ತೋದಿಕ್ಕೆ ನಾನ್ ಬಿಡಲ್ಲ. ಗಂಗಾ ಗೆಲ್ತಾಳೆ ನಿತ್ಯ. ಅವಳು ಗೆದ್ರು ಅದು ನನ್ ಗೆಲುವಲ್ಲ. ಅವಳು ಸೋತ್ ಹೋದ್ರೆ ನಾನ್ ಸೋತ್ ಹಾಗೆ. ಅವಳು ಏನ್ ಮಾಡಿದ್ರು ನನಗೆ ಲಾಸೇ ಮಾಮ್. ಗಂಗಾನ ನೀನು ಪಾಸಿಟಿವ್ ಆಗಿ ತಗೋ ನಿತ್ಯ, ಎಲ್ಲ ಸರಿ ಹೋಗತ್ತೆ. ಬಟ್ ಐ ಆಮ್ ನಾಟ್ ಹ್ಯಾಪಿ. ಆ ಗಂಗಾ ಏನ್ ಮಾಡಿದ್ರು ಸರಿ, ನಾನು ಸಂತೋಷವಾಗಿರಲ್ಲ. ಅದಕ್ಕೆ ಅವಳನ್ನ ಸ್ಟಾಪ್ ಮಾಡಕ್ ಹೋದೆ. ರೌಡಿಗಳನ್ನ ದಾಟ್ಕೊಂಡ್ ಬಂದ್ಲು. ಆದ್ರೆ ಇಲ್ಲಿಂದ ರ್ಯಾಂಪ್ ತನಕ ಹೋಗೋದು ಅಷ್ಟು ಈಸಿ ಅಲ್ಲ. ಅದು ಅವರು ನಮ್ಮವ್ರೇನಮ್ಮ. ನೀನ್ ಸೋತ್ ಹೋದ್ರೆ ಅಂತ ಪಾಪ ಬೇಜಾರ್ ಮಾಡ್ಕೊಂಡ್ರು. ನೀನ್ ನೋಡಿದ್ರೆ ಗಂಗಾ ನೀಲ್ ಬರೋದಕ್ ಬಿಟ್ಟೆ. ಆ ಗಂಗಾ ಬೇರೆ ಮಾಡೆಲ್ಸ್ ಜೊತೆ ಏನೇನೋ ಮಾತಾಡ್ತಿದ್ದಾಳೆ. ಅವಳಿಗೆ ಸ್ವಲ್ಪ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇಡೋದಿಕ್ಕೆ ಹೇಳಿ. ಕಂಟ್ರೋಲ್ ಮಾಡ್ಬೇಕಾದ್ದು ಅವಳ ಬಾಯಿ ಮಾತ್ರ ಅಲ್ಲಮ್ಮ, ಅವಳನ್ನ ಪೂರ್ತಿ ಕಂಟ್ರೋಲ್ ಮಾಡ್ಬೇಕು. ಅವಳು ರ್ಯಾಂಪ್ ಹತ್ತದೇ ಇರೋ ಹಾಗೆ ಮಾಡ್ಬಿಡ್ಬೇಕು. ಆ ಕೆಲ್ಸನೇ ಮಾಡ್ತಿದ್ದೆ. ಇದ್ರಿಂದ ಅವಳ ಕತೆ ಫಿನಿಶ್. ಇಲ್ಲಿಂದನೇ ಮನೆಗೆ ಹೋಗ್ತಾಳೆ. ಏನಮ್ಮ ಅದು? ಇದು ಅಲರ್ಜಿ ಆಗೋ ಲಿಕ್ವಿಡ್. ಈ ಲಿಕ್ವಿಡ್ ನ ಆ ಗಂಗಾ ಮಾಡ್ಕೊಳ್ಳೋ ಮೇಕಪ್ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಮುಖ ಎಲ್ಲ ಅಲರ್ಜಿ ಆಗಿ ಹಾಸ್ಪಿಟಲ್ಗೆ ಓಡ್ ಹೋಗ್ತಾಳೆ. ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ಇಂಜೆಕ್ಟ್ ಮಾಡಮ್ಮ. ನಿನ್ ಶತ್ರು ಮೇಲೆ ನೀನೇ ಸೇಡ್ ತೀರಿಸ್ಕೋ. ಹೋಗು ಹೋಗು ಹೋಗು.
ಈಗ ಹೋಗಿ ರ್ಯಾಂಪ್ ಮೇಲೆ ನೀನ್ ಹೋಗೋದು ICUಗೆ. ನನಗೆ ಬ್ಯಾಡ್ ನೇಮ್ ತರೋಕೆ ಹೊರಟಿರೋ ನಿನಗೆ ಇದ್ದೇ ಪನಿಷ್ಮೆಂಟ್. ನೀವು ಏನಾಯ್ತು? ಅವಳು ಅವ್ರು ಯಾರೋ ನಿಮಗ್ ಗೊತ್ತಾ? ಬೇಗ ಬನ್ನಿ, ಶೋಕ್ ಟೈಮ್ ಆಗ್ತಾ ಇದೆ. ನೀವ್ ಮೇಕಪ್ ಮಾಡ್ಕೋಬೇಕು. ಆ ಬುರ್ಕಾದಲ್ಲಿ ಹೋಗಿದ್ದು ಖಂಡಿತ ನಿತ್ಯಾನೇ. ಏನಾಯ್ತ್ರಿ? ಆ ಗಂಗಾ ಮೇಕಪ್ ಮಾಡ್ಕೊಂಡ್ಲಾ? ಅವಳ ಮುಖ ಎಲ್ಲ ಬೊಬ್ಬೆ ಬಂತ? ಹಾಸ್ಪಿಟಲ್ಗೆ ಹೋದ್ಲಾ? ಎಲ್ಲೂ ಹೋಗ್ಲಿಲ್ಲ, ಹಾಯಾಗಿ ಮೇಕಪ್ ಮಾಡ್ತಿದ್ದಾಳೆ. ಇದೇನ್ರಿ, ಆ ಮೇಕಪ್ ಅಲ್ಲಿ ಅಲರ್ಜಿ ಆಗೋಗೆ ಏನೋ ಹಾಕ್ತೀನಿ ಅಂತ ನಿತ್ಯ ಹೇಳಿದ್ಲಲ್ಲ? ನಿತ್ಯ ಹಾಕಿದ್ದು ಆಯ್ತು, ಗಂಗಾ ಕಂಡು ಹಿಡ್ದಿದ್ದು ಆಯ್ತು. ಆ ಗಂಗಾ ಮನುಷ್ಯಲೇನಾ ಇಲ್ಲ CC ಕ್ಯಾಮ್ರಾನಾ? ಅಬ್ಬಾ, ಹೇಗ್ರಿ ಗೊತ್ತಾಯ್ತು ಅವಳಿಗೆ? ಈ ಪ್ಲಾನ್ ಕೂಡ ಫ್ಲಾಪ್ ಏನಾ? ಅದು ಹೋದ್ರೇನು, ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಹಾ, ಏನು? ನೀವು ಪ್ಲಾನ್ ಮಾಡಿದ್ರಾ? ಆಲ್ರೆಡಿ ಅರ್ಧ ಕೆಲಸ ಪೂರ್ತಿನೂ ಆಯ್ತು. ಏನ್ ಮಾಡಿದ್ರಿ? ಗಂಗಾ ಹಾಕೋಬೇಕಾದ ಡ್ರೆಸ್ನ ಎತ್ಕೊಂಡ್ ಬಂದೆ. ಅಯ್ಯೋ, ನನ್ ಗಂಡ ಅಂತೂ ಬಂಗಾರ. ಏನಾಯ್ತು? ನಿನ್ ಮೇಕಪ್ ಪ್ಲಾನು ಫೇಲ್ ಆಯ್ತಮ್ಮ. ವಾಟ್? ಹೇಗಾಯ್ತು? ಆ ಗಂಗನ್ಗೆ ಮೈ ತುಂಬಾ ಕಣ್ಣಿದೆ, ನಿನ್ ಪ್ಲಾನು ಗೊತ್ತಾಗ್ಬಿಡ್ತು. ಶಿಟ್! ಬಟ್ ಡೋಂಟ್ ವರಿ ನಮ್ಮ, ಕ್ಲೆವರ್ ಆಗಿ ನಾನು ಗಂಗಾ ಶೋಲಿ ಹಾಕೊಳ್ಳೋ ಡ್ರೆಸ್ನ ಎತ್ಕೊಂಡ್ ಬಂದೆ. ರಿಯಲಿ? ಎಲ್ಲಿ ತೋರ್ಸಿ. ಮೊದ್ಲು ನನ್ನ ಮೆಚ್ಕೊಳಮ್ಮ, 4-5 ಮಾತು ಹೊಗಳು. ಫಸ್ಟ್ ಡ್ರೆಸ್ ತೋರ್ಸಿ. ಅಬ್ಬೋ, ತೋರಿಸ್ರಿ. ಏನು ಹಳೆ ಸೀರೆ ಇದೆ? ನೀವು ಕರೆಕ್ಟ್ ಆಗೇ ತಂದ್ರಲ್ಲ? ಮನೆಯಿಂದನು ಈ ಬ್ರೀಫ್ ಕೇಸ್ ಅಲ್ವಾ ತಂದಿದ್ದು? ಮೇಕಪ್ ಹೇಗ್ ಬಂದಿದೆ? ತುಂಬಾ ಚೆನ್ನಾಗಿದೆ. ನಿಜ ಹೇಳಿ, ನಾನು ಇಷ್ಟು ಚೆನ್ನಾಗಿ ಯಾವತ್ತೂ ಕಾಣಿಸ್ಲಿಲ್ಲ. ಇದೆಲ್ಲ ನಿಮ್ಮಿಂದಾನೆ. ಇಬ್ರು ಹಳ್ಳಿ ಗಮಾರ್ಗಳು ಒಬ್ರಿಗೊಬ್ರು ಹೇಗ್ ಹೊಗಳ್ಕೋತಾ ಇದಾರೆ ಅಂತ ನೋಡಿ. ಅವ್ರ ಖುಷಿನೇ ಅವ್ರಿಗೆ ದೊಡ್ಡದು ಚಂದ್ರಿಕಾ. ಬಿಟ್ಟಾಕು, ಏನಾಗುತ್ತೋ ನೋಡು.
ಶೋ ಸ್ಟಾರ್ಟ್ ಆಗಿದೆ. ಇನ್ 3-4 ಜನ ಆದ್ಮೇಲೆ ನಿಮ್ಮನ್ನೇ ಕರೀತಾರೆ. ಹೌದು. ಅಷ್ಟ್ರಲ್ಲಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಸರಿ. ಏನ್ರಿ ಇದು? ಹೋಗಿ ಹೋಗಿ ಅವಳ ಡಬ್ಬ ಸೀರೆ ಉಟ್ಕೋತಾಳ. ಅದ್ನೇ ತಗೊಂಡ್ ಹೋದ್ಲಲ್ಲ, ಅದ್ನೇ ಉಡ್ತಾಳೇನೋ. ಕರ್ಮ ನೋಡ್ರಿ ಇದು. ಇಷ್ಟು ದೊಡ್ಡ ಫ್ಯಾಷನ್ ಶೋಲಿ ಆಫ್ಟರ್ ಆಲ್ ಐರನ್ ಕೂಡ ಮಾಡದೇ ಇರೋ ಆ ಸೀರೆನಾ? ನಮ್ಗೆ ತಪ್ಪದಾರಿ ತೋರಿಸ್ದೇನೋ ಅನ್ಕೊಂಡೆ. ಇವಳೆ ದಾರಿ ತಪ್ತಿದ್ದಾಳೆ. ಇನ್ನ ಗಂಗಾ ಈ ಶೋಲಿ ಗೆದ್ದ ಹಾಗೆ. ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ಅವಳು ಸೋಲೋದನ್ನ ನಾವು ಕಣ್ಣಾರ ನೋಡೋಣ. Next participant, Diana. Class. ನೆಕ್ಸ್ಟ್ ರ್ಯಾಂಕ್ ಮೇಲೆ ಬರ್ತಿರೋ ಮಾಡೆಲ್ 2 ಸಲ ಟೈಟಲ್ ಗೆದ್ದು ಹ್ಯಾಟ್ರಿಕ್ ಗೆ ವೇಟ್ ಮಾಡ್ತಿರೋ ನಿತ್ಯಾ ಶ್ರೀನಿವಾಸ್. ಗಿವ್ ಹರ್ ಅ ಬಿಗ್ ಅಪ್ಲಾಸ್. ನಿಜನೇ, ನಾನು ಬೇರೆಯವ್ರ ಹಾಗೆ ಫ್ಯಾಷನ್ ಕ್ಲಾತ್ ಹಾಕ್ಲಿಲ್ಲ. ಇನ್ನೂ ಅಂದವಾಗಿ ಕಾಣಿಸೋದಿಕ್ಕೆ ಜಾಸ್ತಿ ಮೇಕಪ್ ಕೂಡ ಮಾಡ್ಲಿಲ್ಲ. ಆದ್ರೆ ಇದು ಕೂಡ ಫ್ಯಾಷನ್ನೇ ಸರ್, ಇದು ಕೂಡ ಅಂದಾನೆ. ಈಗ ನಾವೆಲ್ಲ ಸಿಟಿಲಿ ಬದುಕ್ತಿರ್ಬಹುದು, ಆದ್ರೆ ಇಲ್ಲಿರೋ ಪ್ರತಿಯೊಬ್ರು ಪೂರ್ವಜರು ಹಿಂದೆ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಅವರೆಲ್ಲ ಇಂಥ ಬಟ್ಟೆನೆ ಹಾಕೊಂಡಿರ್ತಾರೆ. ಅವರಿಗೆ ಫ್ಯಾಷನ್ ಗೊತ್ತಿಲ್ಲ ಅಂತ, ಅಂದವಾಗಿಲ್ಲ ಅಂತ ನಿಮ್ಮಲ್ಲಿ ಒಬ್ರಾದ್ರೂ ಹೇಳ್ತೀರಾ? ಈ ಸೀರೆ ಹುಟ್ಟಿರೋದ್ರ ಹಿಂದಿರೋ ನನ್ನ ಉದ್ದೇಶ ಏನು ಅಂದ್ರೆ, ಮರ್ತು ಹೋಗಿರೋ ನಮ್ ಮೂಲನ ಮತ್ತೆ ನೆನ್ಪು ಮಾಡ್ಕೊಳ್ಳೋದು. ನಮ್ ಸಂಸ್ಕೃತಿ ಸಂಪ್ರದಾಯ ಎಷ್ಟು ದೊಡ್ಡದು ಅನ್ನೋದನ್ನ ಹೇಳೋದೇ ನನ್ನ ಉದ್ದೇಶ.
The winner is Nitya Srinivas. ನಮ್ ಮೇಡಮ್ ಗೆದ್ಬಿಟ್ರು ಸರ್. ನಮ್ ಮೇಡಮ್ ವಿನ್ ಆದ್ರು ಸರ್. ಗಂಗಾ ಗೆದ್ದಿದ್ ನೋಡಿ ಅವಳು ತಾನೇ ಗೆದ್ದಷ್ಟು ಖುಷಿ ಪಡ್ತಿದ್ದಾಳೆ. ಆ ಆನಂದ ಅವಳಿಗಿರ್ಬಾರ್ದು, ಏನಾದ್ರೂ ಮಾಡ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಜೈ, ಗಂಗಾ ಗೆದ್ಬಿಟ್ಲು. ಥ್ಯಾಂಕ್ಸ್ ಅತ್ತೆ. ನೋಡಿದ್ಯಮ್ಮ, ಅವಳು ನಿಂಗೆ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ಲು. ನಿಜವಾದ ವಿಷಯ ಈಗ ಅರ್ಥ ಆಯ್ತಾ? ಅವಳು ನಿನ್ನ ಗೆಲ್ಸೋದಕ್ಕೆ ಇಲ್ಲಿಗೆ ಬರ್ಲಿಲ್ಲ. ತಾನ್ ಗೆದ್ದು ತನ್ನ ಹೆಸರು ಹೇಳ್ಕೊಂಡು ನಿನ್ ಸಮಾಧಿ ಮಾಡೋಕ್ ಬಂದಿದ್ದು. ಇವಾಗ ನೀನು ಎಲ್ಲರ ದೃಷ್ಟಿಲೂ ಸತ್ ಹೋದೆ. ಆ ಗಂಗಾ ಮಾತ್ರನೇ ಇರೋದು. ಪ್ಲಾನ್ ಮಾಡಿ ಜೈ ಹತ್ರ ಹೇಳ್ಸಿದಾಳೆ. ಈಗ ನೀನ್ ಬದುಕಿದ್ರು ಕೂಡ ಸತ್ ಹಾಗೆ. ನಿನ್ ಹೆಸರು, ನಿನ್ ಗುರ್ತು, ನಿನ್ ಜೀವನ ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತು. ನಿನಗೆ ಅಸ್ತಿತ್ವನೇ ಇಲ್ದಿದ್ದ ಹಾಗೆ ಮಾಡಿದ್ಲಮ್ಮ ಅವಳು. ದೊಡ್ಡ ಬೆಂಕಿನೇ ಹಚ್ಬಿಟ್ಟೆ ಚಂದ್ರಿಕಾ. ಮಾರಣ ಹೋಮ ಶುರುವಾಗ್ತಿದೆ. ಗಂಗಾ ಸಾವಿಗೆ ದಾರಿ ಮಾಡ್ಬಿಟ್ಟೆ. ನನ್ನ ಗೆಲ್ಸಿರೋ ನನ್ನ ಶ್ರೀಮತಿ ಗಂಗಾ ಜಯಸೂರ್ಯನೇ ನಾಳೆಯಿಂದ ನನ್ನ ಕಂಪ್ನಿ ಎಲ್ಲದಕ್ಕೂ ಬ್ರ್ಯಾಂಡ್ ಅಂಬಾಸಿಡರ್. ನಿತ್ಯ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ಇದನ್ನು ಶೂಟ್ ಮಾಡ್ತಿದ್ಯಾ? ಹೌದಲ್ವಾ? ಶೂಟ್ ಮಾಡ್ಬೇಕಾದ್ದು ಅದನ್ನಲ್ಲ, ನಿನ್ನ. ನಿತ್ಯ, ಎಸ್, ನಿನ್ನ ಶೂಟ್ ಮಾಡ್ಬೇಕು ಮಾಮ್. ಯಾಕೆ ನಿತ್ಯ? ಯಾಕಂದ್ರೆ ನೀನು ನನ್ನ ಸಾಯಿಸ್ಬಿಟ್ಟೆ. ನನ್ನ ಐಡೆಂಟಿಟಿನ ಸಾಯಿಸ್ದೆ. ನನ್ ಕನ್ಸು, ನನ್ ಗುರಿನ ಸಾಯಿಸ್ದೆ ಮಾಮ್. ನನ್ ಪಾಸ್ಟ್ ನ, ನನ್ ಫ್ಯೂಚರ್ ನ ಎಲ್ಲದನ್ನು ಸಾಯಿಸ್ಬಿಟ್ಟೆ. ಈ ಭೂಮಿ ಮೇಲೆ ನಾನೊಬ್ಳು ಇಲ್ಲ ಅಂತ ನನ್ನ ಸಾಯಿಸ್ಬಿಟ್ಟೆ. ನೋ ನಿತ್ಯ, ಯು ಆರ್ ಹಿಯರ್. ನೋ ಮಾಮ್, ಐ ಆಮ್ ಡೆಡ್. ನಾನು ಸತ್ ಹೋದೆ.
ಅದು ನಿನ್ನಿಂದ. ಐ ಆಮ್ ರೈಟ್ ಮಾಮ್. ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ಯಾ ನಿತ್ಯಾ? ಐ ನೋ ಎವ್ರಿಥಿಂಗ್. ಯು ಡೋಂಟ್ ನೋ ಎನಿಥಿಂಗ್. ಐ ನೋ ಮಾಮ್. ಇದೆಲ್ಲ ಗಂಗಾಗೋಸ್ಕರನೇ. ಗಂಗಾಗೋಸ್ಕರ ಯಾಕೆ ಮಾಡ್ತೀನಿ ನಿತ್ಯಾ? ಯಾಕಂದ್ರೆ ಅವಳು ನಿನ್ ಡಾಟರ್ ಆಗಿದ್ದಕ್ಕೆ. ನಿತ್ಯಾ? ಎಸ್, ಆ ಗಂಗಾ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು. ನೀನು 9 months ಹೊತ್ತಿರೋ ಮಗಳು. ನೀನ್ ಫ್ಲೆಶ್ ಅಂಡ್ ಬ್ಲಡ್ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು. ಹುಡ್ತಿದ್ದಾಗೆ ನಿನ್ನಿಂದ ದೂರ ಆಗಿದ್ ನಿನ್ ಮಗಳು. 20 years ತನಕ ನಿನ್ಗೆ ಗೊತ್ತಿಲ್ದಿರೋ ಮಗಳು. ಫ್ಯೂ ಡೇಸ್ ಬ್ಯಾಕ್ ನಿನ್ ಮಗಳು ಅಂತ ನನಗ್ ಗೊತ್ತಾಗಿರೋ ಮಗಳು. ನಿನ್ ಮಗಳು ಅಂತ ಅವಳಿಗೆ ಗೊತ್ತಿಲ್ದಿರೋ ಮಗಳು. ಇಷ್ಟು ಇನ್ಫಾರ್ಮೇಶನ್ ಸಾಕಾ? ಇನ್ನೂ ಹೇಳ್ಬೇಕಾ? ಇದೆಲ್ಲ ನಿನ್ಗೆ ಗೊತ್ತಾಯ್ತು ನಿತ್ಯಾ? ನಿನಗ್ ಹೇಗ್ ಗೊತ್ತಾಯ್ತು? ನನಗೂ ಹಾಗೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಯಾವತ್ತೋ ಗೊತ್ತಾಯ್ತು. ಅಂದ್ರೆ ಇಷ್ಟು ದಿನ ಗಂಗಾ ನಿನ್ ಸಿಸ್ಟರ್ ಅಂತ ಗೊತ್ತಿತ್ತು. ನೀನಿದೆಲ್ಲ. ಸ್ಟಾಪ್ ಇಟ್ ಮಾಮ್. ಅವಳು ನನ್ ಸಿಸ್ಟರ್ ಅಲ್ಲ. ಜಸ್ಟ್ ನಿನ್ ಡಾಟರ್ ಮಾತ್ರನೇ. ಓಕೆ? ಅವಳು ನಿನ್ ಮಗಳು ಮಾತ್ರನೇ. ನನ್ಗೆ ಸಿಸ್ಟರ್ ಅಲ್ಲ ಮಾಮ್, ಶತ್ರು. ಎಸ್, ಅವಳು ನನ್ಗೆ ಎನಿಮಿ. ನಮ್ ರೈವಲ್ರಿ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ ಮಾಮ್. ನಿನ್ ಹೊಟ್ಟೆಲಿದ್ದಾಗ್ಲೇ ನಮ್ಗೆ ಯುದ್ಧ ಶುರುವಾಗಿದೆ. ಆಗ ನಾವು ಫೈಟ್ ಮಾಡ್ತಿದ್ರೆ ಹೊಟ್ಟೆಲಿ ಮಗು ಓದಿದಿದೆ ಅಂತ ಸಂಭ್ರಮ ಪಡ್ತಿದ್ಯೇನೋ. ಆದ್ರೆ ನಿಂಗೆ ಓದಿದ್ದು ಒಬ್ಳು ಮಗಳಲ್ಲ ಅಂತ 2 ಮಕ್ಳು ಫೈಟ್ ಮಾಡ್ತಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿರಲ್ಲ. ಇವಾಗ ಕೂಡ ಅದೇ ನಡೀತಿದ್ಯಲ್ಲ. ಅವಾಗ 2 ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಈಗ ಗೊತ್ತಿದ್ರು ಏನೂ ಮಾಡಕ್ಕಾಗದೆ ಇರೋ ಹೆಲ್ಪ್ಲೆಸ್ ಸ್ಥಿತಿಲಿ ನೀವ್ ಹೊಡ್ಕೋತಿದ್ದಾಗ ಕಣ್ಬಿಟ್ಕೊಂಡು ನೋಡ್ತಿದ್ದೀನಿ. ಡೋಂಟ್ ವರಿ ಮಾಮ್. ಈ ವಾರ್ ಒನ್ ಸೈಡ್ ಮಾತ್ರನೇ. ಬಿಕಾಸ್ ಗೆಲ್ಲೋಳು ನಾನೇ. ನಿತ್ಯನಿಗೆ ಬರ್ಬೇಕಾದ ಫೇಮ್ ಯಾವಾಗ್ಲೂ ಬಂದಿತ್ತು. ಈಗ ಹೆಸರು ಫೇಮ್ ಸಿಗಬೇಕಾಗಿದ್ದು ನಿನಗೆ. ನೀನು ಲೈಮ್ ಲೈಟ್ಗೆ ಬರ್ಬೇಕು. ಸೂರ್ಯವಂಶದ ಅಲಮೇಲು ಗಂಗಾ ಅಂತ ನಿನ್ ಹೆಸರು ಎಲ್ಲ ಕಡೆ ಕೇಳ್ಬೇಕು. ಅದೇ ನನ್ನ ಆಸೆ. ನಿನಗಾಸೆ ಇರಬಹುದು. ಅವಳು ಮನ್ಸಲ್ಲಿ ಏನಿದ್ಯೋ ಯಾರಿಗ್ ಗೊತ್ತೋ? ಇವಳು ಮನ್ಸಲ್ಲಿ ಏನೂ ಇಲ್ಲ. ನೀವು ಸುಮ್ನೆ ಏನೇನೋ ಹೇಳ್ಬೇಡಿ. ಏನೋ ಜೈ, ಇದೆಲ್ಲ ನಿತ್ಯಗೋಸ್ಕರ ಅಂದ್ಲಲ್ಲ. ನಿತ್ಯ ಬದುಕೇ ಇದ್ದಾಳೆ ಅಂತ ಅವಳು ಹೊರಗೆ ಬರ್ಲಿ ಅಂತ ಇದೆಲ್ಲ ಮಾಡಿರ್ಬಹುದಲ್ಲ. ಏನ್ ಮಾತಾಡ್ತಿದ್ಯಾ ರಾಮಕೃಷ್ಣ? ನಿತ್ಯ ಯಾವತ್ತೋ ಸತ್ ಹೋಗಿದ್ದಾಳೆ. ಅವಳು ಬದುಕಿದ್ದಾಳೆ ಅಂತ ಗಂಗಾ ಯಾಕೆ ಅನ್ಕೋಬೇಕು? ಅನ್ಕೋತಿದ್ದಾಳೆ ಏನೋ ಅನ್ನೋದು ಅವ್ರ ಅನುಮಾನ ಅಷ್ಟೇ. ಅಂತದೆಲ್ಲ ಅವಳ ತಲೆಯಲ್ಲಿಲ್ಲ. ಏನ್ರಿ? ರೀ, ಏನಾಯ್ತು ಇವ್ರಿಗೆ? ಏನೋ ಮಾತಾಡ್ದೆ ಕೂತಿದಾರಲ್ಲ. ಏನ್ರಿ? ತಪಸ್ ಮಾಡ್ತಿದ್ದೀರಾ ಏನು ಸ್ವಾಮಿ? ಏನ್ರಿ? ಏನು ಏನು ಅಷ್ಟು ಪರಧ್ಯಾನ? ಏನೋ ಯೋಚನೆ ಮಾಡ್ತಿದ್ದೆ. ಯಾವ ವಿಷಯದ ಬಗ್ಗೆ? ನಿನ್ ಹಾಗಿರೋ ಇನ್ನೊಬ್ಳು ಬಗ್ಗೆ. ನನ್ನ ಹಾಗಿರೋ ಇನ್ನೊಬ್ಳ?
ಅಂದ್ರೆ ಇವರಿಗೆ ನಿತ್ಯ ಬದುಕಿರೋದು ಗೊತ್ತಾಗೋಯ್ತಾ? ಯಾರು ಆ ಹುಡುಗಿ? ನಿನಗೂ ಗೊತ್ತು? ನನಗ್ ಗೊತ್ತಾ? ಹೌದು, ಚೆನ್ನಾಗ್ ಗೊತ್ತು. ಯಾರೋ ಹೇಳಿ. ನಿನಗ್ ಗೊತ್ತಿರೋ ವ್ಯಕ್ತಿ ಬಗ್ಗೆ ನಾನು ಮತ್ತೆ ಹೇಳ್ಬೇಕಾ? ನನಗ್ ಗೊತ್ತಿಲ್ಲ. ಗೊತ್ತು. ನೀನ್ ಅವಳ ಜೊತೆಗೇ ಇದೆಯಾ? ಯಾವಾಗ? ಯಾವತ್ತಿಂದನೋ ಇದೆಯಾ? ನಿಮ್ಮಿಬ್ರು ಹೆಸರು ಬೇರೆ, ರೂಪ ಒಂದೇ. ಅದೇ ಕಣ್ಣು, ಅದೇ ಮುಖ, ಅದೇ ಹಣೆ, ಅದೇ ಕೆನ್ನೆ, ಅದೇ ಕಂಠ, ಅದೇ ಸ್ಟೈಲ್. ಒಟ್ಟಾರೆ ನೀವಿಬ್ರು ಒಂದೇ ತರ ಇದ್ದೀರಾ. ಅನುಮಾನನೇ ಬೇಡ, ಇವರು ನಿತ್ಯ ಬಗ್ಗೆನೇ ಹೇಳ್ತಿದ್ದಾರೆ. ಅದೇನಂದ್ರೆ ರೀ, ನಾನ್ ಹೇಳ್ತೀನಿ, ನೀನ್ ನನಗೆ ಮೋಸ ಮಾಡಿದ್ಯಾ. ಮೋಸನಾ? ಸುಳ್ಳು ಹೇಳಿದ್ಯಾ. ನಾನಾ? ನನ್ನಿಂದ ಒಂದ್ ವಿಷಯನ ಮುಚ್ಚಿಟ್ಟಿದ್ಯಾ. ನಿನ್ನೆ ತನಕ ನನಗೂ ಕೂಡ ಗೊತ್ತಿರ್ಲಿಲ್ಲ. ಕೇಳಿದ ಕೂಡಲೇ ನಾನು ಶಾಕ್ ಆದೆ. ಸಾರಿ ರೀ. ಯಾಕೆ? ಅಂದ್ರೆ ನಾನ್ ನಿಮ್ಗೆ ವಿಷಯ ಹೇಳ್ದೆ ಇದ್ದಿದ್ದಕ್ಕೆ. ಮತ್ ಹೇಳೋದ್ ಯಾಕೆ? ತೋರ್ಸಿದ್ಯಲ್ಲ. ಚೆನ್ನಾಗಿದೆ. ಮತ್ತೆ ಮೋಸ, ಸುಳ್ಳು, ಮುಚ್ಚಿಟ್ಟೆ ಅಂತ ಏನೇನೋ ಹೆದರ್ಸಿದ್ರಿ. ನಿನ್ನೊಳಗೆ ಇನ್ನೊಬ್ಳಿದ್ದಾಳೆ ಅಂತ ನನ್ನ ಹತ್ರ ಹೇಳ್ದೇ ಇರೋದು ಮೋಸ ಅಲ್ವಾ? ನೀನ್ ಅವಳಲ್ಲ ಅಂತ ಹೇಳೋದು ಸುಳ್ಳಲ್ವಾ? ನಿನ್ನೊಳಗಿರೋ ಇನ್ನೊಬ್ಳನ್ನ ಇಷ್ಟು ದಿನ ನನ್ನಿಂದ ಮುಚ್ಚಿಡ್ಲಿಲ್ವಾ? ಹೇಳು. ಥ್ಯಾಂಕ್ ಯು ದೇವ್ರೆ, ಇವರಿಗೆ ನಿತ್ಯ ಬಗ್ಗೆ ಗೊತ್ತಾಗಿಲ್ಲ. ಅಂದ್ರೆ ನಿಮ್ಗೆ ನನ್ಗಿಂತ ಎಂಕಿನೇ ಹೆಚ್ಚಾದ್ಲಾ? ನನಗೆ ನೀನಂದ್ರೆ ಇಷ್ಟ, ಆದ್ರೆ ನಿನ್ನಲ್ಲಿರೋ ಎಂಕಿ ಅಂದ್ರೆ ಇನ್ನೂ ಇಷ್ಟ. ನನ್ನ ಮುಂದಿಟ್ಕೊಂಡು ಹೋಗಿ ಈ ಫೋಟೋಗೆ ಮುತ್ ಕೊಡ್ತೀರಾ? ನನ್ ಪಕ್ಕದಲ್ಲೇ ಇದ್ರು ಊಹೆ ಮಾಡ್ಕೋತೀರಾ? ನೀನ್ ನನ್ ಪಕ್ಕದಲ್ಲಿದ್ಯಾ, ಫೋಟೋದಲ್ಲೂ ಇದೆಯಾ. ಇಬ್ರು ಶ್ರೀದೇವಿ ಭೂದೇವಿ ಹಾಗೆ ಮುದ್ದಾಗಿದ್ದೀರಾ. ಆಹಾ, ನಿಮ್ಗೆ ಇಬ್ರು ದೇವಿ ಬೇಕಾ? ನಾನೊಬ್ಳು ಸಾಲ್ದಾ? ನನಗೆ ಈ ಎಂಕಿನೇ ಬೇಕು. ಎಲ್ಲಿದ್ದಾಳೆ ನಿಮ್ ಎಂಕಿ? ನಾನು ಎದುರುಗಿದ್ದಾಳೆ. ನಾನು ಗಂಗಾ ಜಯಸೂರ್ಯ. ನಿನ್ನಲ್ಲಿರೋ ಎಂಕಿನ ನೋಡ್ತಿದ್ದೀನಿ. ನಿನ್ನಲ್ಲಿರೋ ಎಂಕಿಗೆ ನಾನು ದಾಸ ಆಗ್ಬಿಟ್ಟೆ. ಅಂದ್ರೆ ನಾನು ನಿಮ್ಗೆ ಬೇಕಾಗಿಲ್ಲ ಅಂತನಾ? ಪ್ಲೀಸ್ ಒಂದ್ಸಲ ಹೀಗ್ ರೆಡಿ ಆಗ್ಬಾ. ಯಾಕೆ? ಎಂಕಿ ಹತ್ರ ಮಾತಾಡ್ಬೇಕು. ನೀನ್ ಎಂಕಿಯಾಗಿ ಬಂದ್ರೆ ನೋಡ್ಬೇಕು ಅನ್ಸ್ತಿದೆ. ನಾನು ಎಂಕಿ ಆಗಲ್ಲ. ಯಾಕೆ? ಯಾಕಾಗಲ್ಲ? ಇದೇನಾದ್ರೂ ಫ್ಯಾಷನ್ ಶೋನಾ ಹಾಗ್ ರೆಡಿ ಆಗೋಕೆ? ಪ್ಲೀಸ್ ನನ್ಗೋಸ್ಕರ. ಈ ಗಂಗಾ ನಿಮಗೋಸ್ಕರನೇ ಇರೋದು, ಬೇರೆ ಹುಡುಗಿ ಹಾಗೆ ಬದ್ಲಾಗಲ್ಲ. ಅವಳು ಕೂಡ ನೀನೇ ಅಲ್ವಾ? ರೂಪ ಒಂದಾದ್ರೂ ಹೆಸರು ಬೇರೆ ಅಲ್ವಾ? ನನ್ನ ಹಾಗೆ ನೋಡಿ. ನೋ, ನಾನು ಎಂಕಿಯಾಗೆ ನೋಡ್ಬೇಕು. ಆಗಲ್ಲ. ಗಂಡ ಆಗಿ ಆರ್ಡರ್ ಮಾಡ್ತಿದ್ದೀನಿ. ಹೆಂಡತಿಯಾಗಿ ಇಲ್ಲ ಅಂತೀನಿ. ಇಷ್ಟೇನಾ? ಇಷ್ಟೇ. ಹಾಗಾದ್ರೆ ನಾನು ಈ ರೂಮಿಂದ ಹೊರಗಡೆ ಹೋಗ್ತೀನಿ. ಇಲ್ಲಿ ನೋಡು, ನೀನ್ ಮತ್ತೆ ಕರೆದ್ರು ನಾನು ಬರಲ್ಲ. ನಾನೇನ್ ಕರೆಯಲ್ಲ, ಹೋಗಿ. ಅಯ್ಯೋ ದೇವ್ರೆ, ಚೆನ್ನಾಗಿ ಯೋಚನೆ ಮಾಡು. ಈ ಸಲ ಹೋದೆ ಅಂದ್ರೆ ಮತ್ತೆ ಬರಲ್ಲ. ಚೆನ್ನಾಗಿ ಯೋಚಿಸಿದೀನಿ, ಹೋಗಿ. ಅಯ್ಯೋ, ಮತ್ತೆ ಕೊನೆ ಸಲ ಹೇಳ್ತಿದ್ದೀನಿ, ಈ ಸಲ ಹೋದ್ರೆ ನಿಜವಾಗ್ಲೂ ಬರಲ್ಲ. ಹೋಗ್ರಿ. ಅಷ್ಟೇನಾ? ಅಷ್ಟೇ. ಯಾಕೋ ಇಲ್ಲಿ ಬಂದೆ? ಯಾಕೆ? ನಾನ್ ನಿನ್ ರೂಮಿಗೆ ಬರ್ಬಾರ್ದಾ? ಇಲ್ಲಿ ಮಲಗಬಾರ್ದಾ? ಮಲ್ಕೊಳಕ್ ಬಂದ್ಯಾ? ಯಾಕೆ? ಚಿಕ್ಕವನಾಗಿದ್ದಾಗ ನಿನ್ನ ಹತ್ರನೇ ಮಲಗ್ತಿದ್ದೆ ತಾನೆ? ಚಿಕ್ಕವನಿದ್ದಾಗ ಸರಿ ಕಣೋ, ಈಗ ದೊಡ್ಡವನಾಗಿದ್ಯಲ್ಲ. ಅದಕ್ಕೆ ಮದ್ವೆ ಕೂಡ ಆಗಿದ್ದೆ. ಆದ್ರೇನು? ಏನಾಯ್ತೋ? ಏನಿಲ್ಲ. ಗಂಗನ್ ಜೊತೆ ಜಗಳ ಆಡ್ದ್ಯಾ? ಇಲ್ಲ. ಮತ್ಯಾಕ್ ಬಂದೆ? ಅಲ್ಲ, ಎಂಕಿ ನಾನು. ಅಲ್ಲ, ಬೆಂಕಿ ನೀನು. ಅದೇನು, ನಿಮ್ಗೋಸ್ಕರ ಕಷ್ಟಪಟ್ಟು ರೆಡಿ ಆದೆ. ಅವಾಗ್ಲೇ ಕೇಳಿದ್ಕೆ ಆಗಲ್ಲ ಅಂದೆ. ಆಗಲ್ಲ ಅಂದ್ರೆ ಏನ್ ಮಾಡ್ತೀರೋ ನೋಡೋಣ ಅಂತ ಆಟ ಆಡ್ಸಿದ್ದು. ಅಂದ್ರೆ ಆಗ್ಲೇ ಒಪ್ಕೊಂಡ್ಯಾ? ನೀವೇನಾದ್ರೂ ಕೇಳಿದ್ರೆ ಯಾವಾಗಾದ್ರೂ ಇಲ್ಲ ಅಂತೀನಾ? ಥ್ಯಾಂಕ್ ಯು ಗಂಗಾ. ನಾನೀಗ ಗಂಗಾ ಅಲ್ಲ, ಎಂಕಿ. ಎಂಕಿಯಾಗಿ ನೀನು ನೋಡ್ಬೇಕು ಅನ್ಕೊಂಡೆ.
ಎಂಕಿಲು ಕೂಡ ನನಗ್ ನನ್ ಗಂಗಾನೇ ಕಾಣಿಸ್ತಿದ್ದಾಳೆ. ಅಂದ್ರೆ ನನ್ನ ಎಂಕೆ ಆಗಿಲ್ವಾ? ಎಂಕಿಲು ಚೆನ್ನಾಗಿದ್ಯಾ, ಆದ್ರೆ ಎಂಕಿಲೆ ಗಂಗಾ ಆಗಿ ಇನ್ನೂ ಚೆನ್ನಾಗಿದ್ಯಾ. ಅದೇನು ಆಗ್ಲೇ ಗಂಗಾನಲ್ಲೇ ಎಂಕೆ ನೋಡ್ಬೇಕು ಅಂದ್ರೆ? ಎಂಕಿ ಪ್ರೀತ್ಸೋ ಮನ್ಸಿರುವಂತಹ ಗಂಡು ಮಕ್ಕಳಿಗೆ ಸ್ವಪ್ನ ಸುಂದರಿ, ಆದ್ರೆ ನನ್ ಗಂಗಾ ನನ್ನ ಮಾತ್ರ ಪ್ರೀತ್ಸೋ ನನ್ ನಿಜವಾದ ಪ್ರೇಯಸಿ. ಹಾಗಾದ್ರೆ ಎಂಕಿ ನಿಮ್ಗೆ ಬೇಡ ಅಂತಾಯ್ತು. ನೀನ್ ಹೇಳಿದ ಮಾತೆ. ನೀನೇ ಇದ್ದಾಗ ಮತ್ತೆ ನನಗ್ ಬೇರೆ ಎಂಕಿ ಯಾಕೆ? ನನ್ಗೆ ಅಷ್ಟೇನು ಅಸೂಯೆ ಇಲ್ಲ ಯಜಮಾನ್ರೆ, ನೀವು ಎಂಕಿನೂ ಕೂಡ ಪ್ರೀತಿಸ್ಬೋದು. ನನ್ ಎಂಕಿನೂ ನೀನೆ, ನನ್ ಪ್ರೀತಿನೂ ನೀನೆ. ಎಂಕಿಯಾಗಿ ಪ್ರಪಂಚ ಗೆದ್ದೆ, ಅದಕ್ಕೂ ಮೊದ್ಲೇ ಗಂಗಾ ಆಗಿ ನನ್ನನ್ ಗೆದ್ದೆ, ನನ್ನ ಸ್ವಂತ ಮಾಡ್ಕೊಂಡೆ. ನನ್ಗೆ ನೀವ್ ಸ್ವಂತ ಅಲ್ಲ, ನಾನೇ ನಿಮ್ ಸ್ವಂತ. ಅಲ್ಲ. ನಿಜ ಹೇಳ ಸುಳ್ಳು ಹೇಳ? ನಿಜ ಹೇಳಿ. ನಿಜನ ಇಷ್ಟಪಡೋರು ಯಾರಿದಾರೆ ಹೇಳು? ಅಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದೆಲ್ಲ ಅಂದ ಅಲ್ಲ, ಅಂದವಾಗಿರೋ ಸುಳ್ಳು. ಫ್ಯಾನ್ಸಿ ಕಾಸ್ಟ್ಯೂಮ್ ಅಲ್ಲಿರೋ ಮೇಕಪ್ ಮುಖ ನೋಡಿದೀನಿ. ಇಷ್ಟು ಅಂದವಾಗಿರೋ ಹಳ್ಳಿ ಹೂವಿನ ಪರಿಮಳ ಪ್ಲಾಸ್ಟಿಕ್ ಹೂವಿಗಿರಲ್ಲ ಅಲ್ವಾ? ಯಾವುದೇ ತರ ಕಲರ್ ಹಾಕ್ದಿರೋ ನ್ಯಾಚುರಲ್ ಹೇರ್, ಹೂ ಮುಡ್ದಿರೋ ಜಡೆ, ಯಾವುದೇ ಮೇಕಪ್ ಹಾಕದೇ ಇರೋಂತ ನ್ಯಾಚುರಲ್ ಆಗಿರೋ ಸುಂದರವಾದ ಮುಖ, ಐಲ್ಯಾಶಸ್ ಇಲ್ದೆ ಕಾಡ್ಗೆ ಹಾಕಿರೋ ಕಣ್ಣುಗಳು, ಲಿಪ್ಸ್ಟಿಕ್ ಹಚ್ಚದೇ ಇರೋ ತೊಂಡೆ ಹಣ್ಣಿನಂತ ತುಟಿ, ಮಾತು ಹೊರಟಾದ್ರೇನು ಸ್ವೀಟ್ ಆಗಿರತ್ತೆ. ಇನ್ನು ಜನರೇಷನ್ ಕೇಳ್ತೀಯಾ? ನೀನು ನೀನಾಗಿರೋದೇ ಚಂದ ನನಗೆ. ನಾನು ಇಷ್ಟಪಡೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಅಂದ್ರೆ ತಮ್ಮ ಸ್ಥಾನಕ್ಕೆ ಸರಿ ಹೊಂದೋರ್ನ ಮದ್ವೆ ಆಗ್ಬೇಕು ಅಂತ ಎಲ್ಲರೂ ಅಂದ್ಕೋತಾರಲ್ವಾ? ಮನುಷ್ಯನ ಸ್ಥಾನ ಯಾವತ್ತೂ ಒಂದೇ ತರ ಇರಲ್ಲ, ಯಾವಾಗ್ಲೂ ಒಂದೇ ರೀತಿ ಇರೋದು ಮನ್ಸೊಂದೇ. ನಿನ್ನ ಮನ್ಸು ನನ್ನ ಯಾವತ್ತೋ ಗೆದ್ದಾಯ್ತು. ನಾಳೆ ಯಾವಾಗಾದ್ರೂ ನಾನ್ ನಿಮ್ಗೆ ಕಡಿಮೆ ಅನ್ಸಿದ್ರೆ? ನಮ್ಮಿಬ್ರು ಮಧ್ಯೆ ಯಾವತ್ತೂ ದೂರ ಇರೋ ವಿಷಯ ಬರಲ್ಲ ಗಂಗಾ. ನಾನೊಂದ್ ಹೆಜ್ಜೆ ಜಾಸ್ತಿ ಇಡಲ್ಲ, ನೀನೊಂದ್ ಹೆಜ್ಜೆ ಕಡಿಮೆ ಇಡಬೇಡ. ಹೆಚ್ಚು ಕಡಿಮೆ ಅನ್ನೋ ಭೇದ ನಿನ್ನ ಮನಸ್ಸಲ್ಲಿ ಯಾವತ್ತೂ ಬರಬಾರ್ದು. ನಾನು ನೀನು ಸಮಾನ, ಅರ್ಧ ಅರ್ಧ, ಸರಿನಾ? ಏನ್ ಮೇಡಮ್, ನಿತ್ಯ ಅವರು ಇನ್ನೂ ಬದುಕಿದ್ದಾರೆ ಅಂತ ನಿಮ್ಗೆ ಇನ್ನೂ ಅನುಮಾನ ಇದೆಯಾ? ಅನುಮಾನ ಅಲ್ಲ ನಾಣಿಯವ್ರೆ, ನಂಬ್ತಿದ್ದೀನಿ. ಫ್ಯಾಷನ್ ಶೋಲಿ ನಡೆದಿರೋ ಘಟನೆಗಳು ನನ್ನ ನಂಬಿಕೆಯನ್ನ ಇನ್ನೂ ಗಟ್ಟಿ ಮಾಡ್ತಿವೆ. ಹೇಗೆ ಮೇಡಮ್? ಆ ಶೋದಿಂದ ನಿತ್ಯ ಅವರು ಹೊರಗಡೆ ಬರ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಅವ್ರು ಹೊರಗಡೆನೆ ಬರ್ಲಿಲ್ವಲ್ಲ. ಆ ಶೋಲಿ ಗೆದ್ದುದು ನಿತ್ಯ ಅವರೆಲ್ಲ ನೀವು ಅಂತ ಸಾರ್ ಅನೌನ್ಸ್ ಮಾಡ್ಬಿಟ್ರು, ಆದ್ರೂ ಕೂಡ ಅವರು ಹೊರಗಡೆ ಬರ್ಲೇ ಇಲ್ಲ. ಇನ್ನೇನೋ ಕಾರಣ ಇದೆ, ತುಂಬಾ ಬಲವಾದ ಕಾರಣ ಇದೆ. ಬದುಕಿರೋ ನಿತ್ಯ ಯಾಕೆ ಅಡ್ಗಿರ್ಬೇಕು? ರೂಪಾ ಮೇಡಮ್ ಯಾಕೆ ಮುಚ್ಚಿಡ್ಬೇಕು? ತಿಳ್ಕೋಬೇಕು ನಾಣಿಯವ್ರೆ. ನೀವ್ ಹೇಳ್ತಿದ್ರೆ ನನಗೂ ಅದೇ ಅನ್ನಿಸ್ತಿದೆ ಮೇಡಮ್. ನಿತ್ಯ ಅವರು ಬದುಕಿದ್ದಾರೆ ಅನ್ನಿಸ್ತಿದೆ. ಆದ್ರೆ ಇಷ್ಟ ಮಾಡಿದ್ರು ಹೊರಗಡೆ ಬರ್ದೇ ಇದ್ದವರು ಇನ್ನೇನ್ ಮಾಡಿದ್ರೆ ಹೊರಗಡೆ ಬರ್ತಾರೆ ಮೇಡಮ್? ಒಂದು ದಾರಿ ಇದೆ ನಾಣಿಯವ್ರೆ. ಏನ್ ಮೇಡಮ್? ನಿತ್ಯ ಪೊಗರು, ಅಹಂಕಾರ. ಅರ್ಥ ಆಗ್ಲಿಲ್ಲ ಮೇಡಮ್. ಏನ್ ನೋಡ್ಕೊಂಡು ನಿತ್ಯಗೆ ಅಷ್ಟು ಪೊಗರು, ಏನ್ ಹಿಂದಿದೆ ಅಂತ ನಿತ್ಯಗೆ ಅಷ್ಟು ಅಹಂಕಾರನೋ ಅದನ್ನೇ ನಾನ್ ತಗೊಂಡ್ರೆ? ಆಲ್ರೆಡಿ ಮಿಸ್ ಬ್ಯಾಂಗ್ಳೂರ್ ಟೈಟಲ್ ನೀವೇ ತಗೊಂಡಿದ್ದೀರಲ್ಲ ಮೇಡಮ್. ನಾನ್ ಹೇಳಿದ್ದು ಮಧ್ಯದಲ್ಲಿ ಬಂದಿರೋ ಕಿರೀಟದ ಬಗ್ಗೆ ಅಲ್ಲ, ಮೊದ್ಲಿಂದ ಇರೋ ಆ ಸಿಂಹಾಸನದ ಬಗ್ಗೆ. ನಿತ್ಯ ಸತ್ ಹೋದ್ಲು ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ಇನ್ನು ನಾನೇ ಅವ್ರ ಮಗಳು ಅಂತ ರೂಪಾ ಮೇಡಮ್ ಹೇಳಿದ್ದಾರೆ. ಆ ಮಾತನ್ನ ನಿಜ ಮಾಡಿದ್ರೆ ರೂಪಾ ಅವ್ರ ಮಗಳಾಗಿ ಆ ಮನೆಗೆ ನಾನೇ ದತ್ತಕ್ ಹೋದ್ರೆ ರೂಪಾ ಅವರಿಗೆ ಎಲ್ಲಾ ರೀತಿಲೂ ನಾನೇ ವಾರಸಳಾದ್ರೆ
ನಿತ್ಯ ಸ್ಥಾನದಲ್ಲಿ ಆ ಮನೆಗೆ ನಾನೇ ಶಾಶ್ವತ ಆದ್ರೆ, ನಿತ್ಯ ನೆನ್ಪನ್ನ ಅಳ್ಸಾಕಿ ಅಲ್ಲಿ ನಾನೇ ನಿಂತ್ಕೊಂಡ್ರೆ, ನಿತ್ಯಕ್ಕೆ ಪ್ಲೇಸ್ ಅನ್ನೋದೇ ಇಲ್ದಿದ್ದ ಹಾಗೆ ಮಾಡಿದ್ರೆ? ಸೂಪರ್ ಸೂಪರ್ ಮೇಡಮ್. ನೀವು ರೂಪಾ ಮೇಡಮ್ ಅವರ ದತ್ತು ಮಗಳಾಗಿ ಹೋಗೋದು ಬ್ರಿಲಿಯಂಟ್ ಐಡಿಯಾ ಮೇಡಮ್. ಮೈಂಡ್ ಬ್ಲೋಯಿಂಗ್ ಥಾಟ್. ಹೌದು ಮೇಡಮ್, ನಿಜವಾಗ್ಲೂ ಇದು ಅಲ್ಟಿಮೇಟ್ ವಾರ್ನಿಂಗ್. ಈಗಲಾದ್ರೂ ಹೊರಗಡೆ ಬರದೇ ಇದ್ರೆ ಇನ್ನವ್ರು ನಿಜವಾಗ್ಲೂ ಬದುಕಿಲ್ಲ ಅಂತಾನೆ ಅರ್ಥ. ಅವಳು ಬದುಕೇ ಇದ್ದಾಳೆ ನಾಣಿ ಅವ್ರೆ. ಈ ದತ್ತು ಏಟಿಂದ ಹೊರಗಡೆ ಬರ್ತಾಳೆ, ನನ್ ಮುಂದೆ ಬರ್ತಾಳೆ. ಆಗ ಕೇಳ್ತೀನಿ ಇದೆಲ್ಲ ಯಾಕೆ ಮಾಡಿದ್ದು ಅಂತ. ಆಗ ಬಾಯ್ ಬಿಡಿಸ್ತೀನಿ ಇದ್ರಲ್ಲಿ ನಿಜ ಏನು ಅಂತ. ಆಗ ತಿಳ್ಕೊತೀನಿ ನಾಣಿ ಅವ್ರೆ ಈ ಮದ್ವೆ ಯಾಕಾಯ್ತು ಅಂತ. ಆಗ ತಿಳ್ಕೊತೀನಿ ನಾನ್ ಏನ್ ಮಾಡ್ಬೇಕು ಅಂತ. ಅವಳು ಹೋಗಿದ್ದಿದ್ರೆ ಅವಳಗ್ ಸಮಾಧಿ ಕಟ್ಟಿ ನಿನಗ್ ಪಲ್ಲಕ್ಕಿ ತರ್ತಿದ್ವಲ್ಲಮ್ಮ. ಅವಳು ಹೋಗೋದಲ್ಲಮ್ಮ, ನಿನ್ನ ಶಾಶ್ವತವಾಗಿ ಕಳ್ಸೋ ಕೆಲ್ಸಕ್ಕೆ ಶ್ರೀಕಾರ ಹಾಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ಈ ಮನೆಗೆ ದತ್ತು ಬರ್ತಾಳಂತಮ್ಮ. ದತ್ತಕ್ಕ? ಹೌದಮ್ಮ, ನಿನ್ನ ಅಮ್ಮಂಗೆ ಮಗಳಾಗಿ, ಈ ಮನೆ ಹೆಣ್ಮಗಳಾಗಿ ಈ ಮನೆಗೆ ಕಾಲಿಡ್ತಾಳಂತೆ. ನಿತ್ಯ ಸತ್ ಹೋದ್ಲು. ಇನ್ನು ನಿತ್ಯ ಆಗ್ಲಿ ಗಂಗಾ ಆಗ್ಲಿ ನಾನೇ. ರೂಪಾ ಮೇಡಮ್ಗೆ ನನ್ ಬಿಟ್ರೆ ಯಾರೂ ಇಲ್ಲ. ದತ್ತುಗ್ ಹೋಗಿ ಹೆತ್ತ ಮಗಳ ಹಾಗೆ ಅಮ್ಮನ್ ನೋಡ್ಕೋತೀನಿ ಅಂತ ಮೊಸ್ಲೆ ಕಣ್ಣೀರ್ ಹಾಕ್ತಾ ಅಲ್ಲಿ ಕಾಗಕ್ಕನ್ ಕತೆ ಹೇಳ್ತಿದ್ದಾಳಮ್ಮ. ಏನ್ ಪ್ಲಾನ್ ಮಾಡಿದ್ಯೆ ಗಂಗಾ? ಅವಳು ಈ ಮನೆಗ್ ಮಗಳಾಗಿ ಬಂದು ಏನ್ ಮಾಡ್ತಾಳೋ ನಮ್ಗಂತೂ ಅರ್ಥ ಆಗ್ತಿಲ್ಲಮ್ಮ. ಆ ವಿಷಯ ನಿಂಗೆ ಹೇಳೋಕೆ ಬಂದ್ವಿ. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ? ಅವಳು ನನ್ ಪ್ಲೇಸ್ ನ ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡಕ್ ನೋಡ್ತಿದ್ದಾಳೆ. ಅವಳು ಈ ಮನೆಗೆ ಅಡಾಪ್ಟ್ ಆದ್ರೆ ಈ ಮನೆ ಮೇಲಿರೋ ಎಲ್ಲ ಹಕ್ಕು ಅವಳಿಗೆ ಸಿಗತ್ತೆ. ಈ ಆಸ್ತಿಗೆ ವಾರಸ್ದಾಳಾಗ್ತಾಳೆ. ನನ್ ಮಾಮ್ ಆದ್ಮೇಲೆ ಅಧಿಕಾರ ಎಲ್ಲ ಅವಳ ಕೈಗೆ ಹೋಗತ್ತೆ. ನನ್ನ ಝೀರೋ ಮಾಡೋದಕ್ಕಂತಾನೆ ಮಾಡ್ತಿರೋ ಪ್ರಯತ್ನ ಇದು. ಅಯ್ಯೋ ಇವಳ ಹಳ್ಳಿ ಅವಳೆ ಆದ್ರೂ ಎಷ್ಟು ಕ್ಲವರ್ ಆಗಿ ಯೋಚನೆ ಮಾಡಿದಾಳೆ. ಅಂದ್ರೆ ನಿನ್ಗೆ ಅಮ್ಮನ ಆಸ್ತಿನೂ ಎಲ್ಲೂ ನೆಲನೂ ಇಲ್ದಿದ್ದ ಹಾಗೆ ಮಾಡಕ್ಕೆ ಪ್ಲಾನ್ ಮಾಡಿದಾಳ. ನಿನ್ನೆ ನನ್ನ ಐಡೆಂಟಿಟಿನ ನಾಶ ಮಾಡಿದ್ಲು. ಇವತ್ತು ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದಾಳ ಅವಳು. ವಾರಸತ್ವದ ಹಕ್ಕನ್ನ ಅಧಿಕಾರನ ತಾನ್ ತಗೊಂಡು ನನ್ನ ಉಟ್ಟು ಬಟ್ಟೆಲಿ ನಡು ರೋಡ್ ಮೇಲೆ ನಿಲ್ಸ್ಬೇಕು ಅಂತ ನೋಡ್ತಿದ್ದಾಳೆ ಅವಳು. ಅಯ್ಯಯ್ಯೋ, ಹೀಗಾದ್ರೆ ಹೇಗಮ್ಮ? ಇಲಿಗೆ ಯಜಮಾನ್ಕೆ ಕೊಟ್ರೆ ತಲೆ ಎಲ್ಲ ಕೊರ್ದು ಬಿಡ್ತು ಅನ್ನೋ ಹಾಗೆ ನೀನು ಆಗಿದ್ದಾಳೆ ಅಂತ ಸ್ವಲ್ಪ ಜಾಗ ಕೊಟ್ರೆ ನೀನ್ ಆಸ್ತಿನೇ ಹೊಡ್ಕೊಳ್ತಿದ್ದಾಳಲ್ಲಮ್ಮ. ಎಂತ ಮೋಸನಮ್ಮ. ಈ ದತ್ತು ನಡಿಲೇಬಾರ್ದಮ್ಮ. ನಡೆದ್ರೆ ನೀನು ಬೇಡ್ಕೊಂಡು ತಿನ್ಬೇಕು. ಹೌದಮ್ಮ, ಮೊದ್ಲೇ ಹೆಣ್ಣು ಹುಡುಗಿ, ದುಡ್ಡಲ್ಲೇ ಹುಟ್ಟು ಬೆಳ್ದವಳು ನೀನು. ಹೊಸ್ದಾಗ್ ಕಷ್ಟ ಪಡ್ಬೇಕು ಅಂದ್ರೆ ನಿನ್ಗೆ ಆಗಲ್ಲ. ಗಂಗಾ ಗಾಳಿ ಕೂಡ ನಿನ್ ಕಡೆ ಬರೋಕ್ ಬಿಡ್ಬೇಡ. ಅವಳೇನಾದ್ರೂ ಕಾಲಿಟ್ಬಿಟ್ರೆ ವಾಮನ ಬಲಿ ಚಕ್ರವರ್ತಿನ ತುಳಿದ ಹಾಗೆ ನಿನ್ನನ್ನು ಪಾತಾಳಕ್ ತಳ್ಬಿಡ್ತಾಳೆ.